ಬಾಪ್ಟಿಸಮ್ ಅನ್ನೋದು, ದೀಕ್ಷಾ ಸ್ನಾನ ಅನ್ನೋದು ಎಷ್ಟು ಪ್ರಾಮುಖ್ಯವಾದದ್ದು ನಮ್ಮ ಜೀವಿತಕ್ಕೆ ಅನ್ನೋದು ನಾವು ಇವತ್ತು ಧ್ಯಾನ ಮಾಡೋಣ. ನಿಜವಾಗ್ಲೂ ಬಾಪ್ಟಿಸಮ್ ಅನ್ನೋದು ಅಷ್ಟು ಪ್ರಾಮುಖ್ಯವಾದದ್ದ? ಬಾಪ್ಟಿಸಮ್ ನಾವು ತಗೊಳ್ಳೇಬೇಕಾ? ಕೆಲವೊಬ್ರು ಹೇಳ್ತಿರ್ತಾರೆ, ದೇವರು ಮನಸ್ಸಲ್ಲಿದ್ರೆ ಆಯ್ತಲ್ಲ, ನಮ್ಮ ಮನಸ್ಸಲ್ಲಿ ದೇವರದಾನ, ಯೇಸು ಸ್ವಾಮಿ ನಾವು ನಂಬ್ತಿದ್ದೀವಿ, ಯೇಸು ಸ್ವಾಮಿನ ನಿಜವಾದ ದೇವರಂತೇಳಿ ನಾವು ಅಂಗೀಕರಿಸ್ತೀವಿ, ನಮ್ಮ ಮನಸ್ಸಲ್ಲಿ ಅದಾನ ದೇವರು, ಅದು ನಾವು ಬಾಪ್ಟಿಸಮ್ ತಗೊಳ್ಬೇಕಾ? ಅದಷ್ಟು ಪ್ರಾಮುಖ್ಯವಾದದ್ದ? ಯಾಕಂದ್ರೆ ದೇವ್ರ ಮನಸ್ಸಲ್ಲ ನೋಡೋದು, ದೇವರ ಅಂತರಂಗ ಮನಸ್ಸನ್ನೆಲ್ಲ ನೋಡೋದು. ನಮ್ಮ ಮನಸ್ಸಿನಾಗ ಏನೈತಂತ ಹೇಳಿ ದೇವ್ರಿಗೆ ಗೊತ್ತಲ್ಲ. ನಾವು ದೇವ್ರನ್ನ ಆರಾಧಿಸ್ತಿದ್ದೀವಿ, ನಮ್ಮ ಮನಸ್ಸಿನಲ್ಲಿ ದೇವ್ರನ್ನೇ ನಾನು ಯೇಸು ಸ್ವಾಮಿನೇ ದೇವ್ರಂತ ಹೇಳಿ ನಾನು ಅನ್ಕೊಂಡು ಯೇಸು ಸ್ವಾಮಿನೇ ನಾನು ಪೂಜೆ ಮಾಡಿ, ಯೇಸು ಸ್ವಾಮಿ ನಾನು ಪ್ರಾರ್ಥಿಸಿ ತಾನೇ ದೇವ್ರಂತ ಹೇಳಿ ನಾನು ಅಂಗೀಕರಿಸ್ತೀನಿ. ಇನ್ನು ಮತ್ತೆ ಬಾಪ್ಸನ್ ಬೇರೆ ನಾವು ತಗೋಬೇಕಾ? ಅದು ಅಷ್ಟು ಅವಸರನ ಅಂತೇಳಿ ಕೇಳ್ತಿರ್ತಾರೆ ಕೆಲವೊಬ್ರು. ಒಬ್ಬರ ಮನಸ್ಸಲ್ಲಿ ಕೂಡ ಒಬ್ಬೊಬ್ಬರ ಮನಸ್ಸಲ್ಲಿ ಹಂಗೆ ಇರ್ತತೆ, ಹೌದಾ ಇಲ್ಲ? ನಾವು ಹೇಳ್ತಿರ್ತೀವಿ, ಇಲ್ಲ ಬಾಪ್ಸನ್ ತಗೋಬೇಕು, ನೀವು ಬಂದು ರಕ್ಷಣೆದಲ್ಲಿ ಬರ್ಬೇಕಂದ್ರೆ ಬಾಪ್ಸನ್ ತಗೊಳ್ಬೇಕಂದ್ರೆ, ಬಾಪ್ಸನ್ನೇ ತಗೋಬೇಕನ್ನೋದು ಏನೈತಿ? ನಮ್ಮ ಮನಸ್ಸಿನಲ್ಲಿ ದೇವ್ರ ಅದನ್ನಲ್ಲ ಬ್ರದರ್, ದೇವ್ರ ಮನಸ್ಸು ನೋಡ್ತಾನಲ್ಲ, ಅದಕ್ಕೆಲ್ಲ ಗೊತ್ತಲ್ಲ. ನಾನು ಬೇರೆ ದೇವ್ರನ್ನೇನು ಆರಾಧಿಸ್ತಿಲ್ಲ, ನಾನು ತಿಳ್ಕೊಂಡಿನಿ, ಸತ್ಯ ತಿಳ್ಕೊಂಡಿನಿ, ಯೇಸು ಸ್ವಾಮಿನೇ ನಿಜವಾದ ದೇವ್ರ ಅಂತ ತಿಳ್ಕೊಂಡಿನಿ, ಅದನ್ನೇ ನಾನು ಆರಾಧಿಸ್ತೀನಿ. ಇವು ಬಾಪ್ಸನ್ ಅಷ್ಟು ಪ್ರಾಮುಖ್ಯನ ನಮಗೆ? ಅಂದ್ರೆ ಬೈಬಲ್ ಏನಂತ ಹೇಳ್ತೈತಿ, ನಮ್ಮ ಆಲೋಚನೆಗಳಲ್ಲ, ವಾಕ್ಯ ಏನಂತ ಹೇಳ್ತೈತಿ. ವಾಕ್ಯ ಬಾಪ್ಟಿಸನ್ಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟೈತಿ, ಅದ್ರ ಮೇಲೆ ನಾವು ಆಧಾರ ಆಗಿ ನಾವು ನಡಿಬೇಕು. ಯಾಕಂದ್ರೆ ನಮಗೆ ಆಧಾರನೇ ವಾಕ್ಯ. ವಾಕ್ಯ ಆಧಾರ ಮೇಲೆ ನಾವು ನಿರ್ಣಯ ತಗೋಬೇಕು. ವಾಕ್ಯ ಏನ್ ಹೇಳ್ತೈತೋ ಆ ಹಾದಿನಲ್ಲೇ ನಾವು ನಡಿಬೇಕು. ವಾಕ್ಯ ಏನಂತ ಹೇಳ್ತೈತೆ ನಾವು ಒಂದ್ಸರಿ ಪರಿಶೀಲಿಸೋಣ. ಎಬ್ರಿ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ. ಸ್ನಾನ ಅಸ್ಥಾರ್ಪಣಗಳ ವಿಷಯವಾದ ಉಪದೇಶ, ಸತ್ತವರ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು, ಇವುಗಳನ್ನು ಪದೇ ಪದೇ ಅಸ್ಥಿವರವಾಗಿ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು. ಅಂದ್ರೆ ಇಲ್ಲಿ ಏನಂತ ಹೇಳ್ತಾನ? ಅಸ್ಥಿವರ ಅಂದ್ರೆ ಏನು? ಬುನಾದಿ. ಅರ್ಥ ಆಯ್ತಾ? ಏನಂತದು? ಏನ್ ಬುನಾದಿ ಅಂತ ಅಂದ್ರೆ, ಬುನಾದಿ ಯಾವ ಅಂತ? ಸ್ನಾನ ಅಸ್ತಪ್ರಾಣಗಳ, ಅಂದ್ರೆ ಸ್ನಾನ ಅಂದ್ರೇನು? ದೀಕ್ಷಾ ಸ್ನಾನ, ಬಾಪ್ಟಿಸಮ್. ಬಾಪ್ಟಿಸಮ್ನ ವಾಕ್ಯ ಏನಂತ ಹೇಳಕತ್ತಂದ್ರೆ, ಅದು ಅಸ್ಥಿವರ ಅಂತ, ಅದು ಫೌಂಡೇಶನ್ ಅಂತ, ಅದು ಬುನಾದಿ ಅಂತ. ಅರ್ಥ ಆಯ್ತಾ? ಸ್ನಾನ, ಅಸ್ತಪ್ರಾಣದ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನ, ಇವೆಲ್ಲ ಪುನರುತ್ಥಾನ ಆಗೋದು, ನಿತ್ಯವಾದ ನ್ಯಾಯ ತೀರ್ಪು, ಇವೆಲ್ಲವೂ ಫೌಂಡೇಶನ್. ಅಂದ್ರೆ ಕ್ರೈಸ್ತವನಿಗೆ ಒಂದು ಬುನಾದಿ ಇದ್ದಂಗ. ಅರ್ಥ ಆಯ್ತಾ? ಕ್ರೈಸ್ತನ ಒಂದು ಬುನಾದಿ ಇದ್ದಂಗ. ಅಂದ್ರೆ ಬುನಾದಿ ಇದ್ರೇನೆ ಬಿಲ್ಡಿಂಗ್ ನಿಂದಿರ್ತತೆ, ಮನೆ ನಿಂದಿರ್ತತೆ. ಬುನಾದಿ ಇಲ್ಲಾಂದ್ರೆ ಮನೆ ನಿಂದಿರ್ತತ, ಬಿಲ್ಡಿಂಗ್ ನಿಂದಿರ್ತತ, ಒಂದು ಅಪಾರ್ಟ್ಮೆಂಟ್ ನಿಂದಿರ್ತತ. ಎದಕ್ಕ? ಬುನಾದಿ ಇರ್ಬೇಕು, ಸ್ಟ್ರಾಂಗ್ ಇರಬೇಕು. ಅಕಸ್ಮಾತ್ ಬುನಾದಿ ಇಲ್ದಂಗ ಕಟ್ಟರು ಕೂಡ, ನೀನು ಉಸುಗು ಮೇಲೆ ಕಟ್ಟಿದ್ರೆ ಅದು ಏನು ತುಫಾನ್ಗೋ ಯಾವ್ದೋ ಒಂದು ಗಾಳಿಗೋ ಅದೇನಾಗ್ತದೆ, ಅದು ಬಿದ್ದೋಗ್ತತೆ. ಬಂಡೆ ಮೇಲೆ ನೀನು ಕಟ್ಟಬೇಕು, ಅಸ್ಥಿವರದ ಮೇಲೆ ನೀನು ಕಟ್ಟಬೇಕು, ಕ್ರಿಸ್ತನ ಬಂಡೆ ಮೇಲೆ ನೀನು ಕಟ್ಟಬೇಕು. ಅಂದ್ರೆ ಬುನಾದಿ ಅಷ್ಟು ಪ್ರಾಮುಖ್ಯವಾದದ್ದು. ಒಂದು ಒಂದು ಮನೆ ನಿಂದಿರ್ಬೇಕಂದ್ರೂ ಕೂಡ, ಒಂದು ಆತ್ಮೀಯ ಜೀವಿತ ಕೂಡ ನಿಂದಿರ್ಬೇಕಂದ್ರೂ ಕೂಡ ಬುನಾದಿ ಇಂಪಾರ್ಟೆಂಟ್. ಬುನಾದಿನ ಏನಂತ ಯಾವ್ದಕ್ಕೆ ಹೋಲಿಸ್ತಾರೆ ಅಂದ್ರೆ, ಈ ಒಂದು ಬಾಪ್ಟಿಸಮ್ ಹೋಲಿಸ್ತದನ, ದೀಕ್ಷಾ ಸ್ನಾನ ಹೋಲಿಸ್ತದನ. ಅಂದ್ರೆ ಬುನಾದಿ ಎಷ್ಟು ಪ್ರಾಮುಖ್ಯವಾದದ್ದು, ಬಾಪ್ಟಿಸಮ್ ಕೂಡ ಆತ್ಮೀಯ ಜೀವಿತಕ್ಕೆ ಅಷ್ಟೇ ಪ್ರಾಮುಖ್ಯವಾದದ್ದು. ಅಕಸ್ಮಾತ್ ಆ ಬಾಪ್ಟಿಸಮ್ ಇಲ್ಲ ಅಂದ್ರೆ ಕೂಡ ನಾವು ಕಟ್ಕೊಂಡಿವಿ ಅಂದ್ರು ಕೂಡ, ಆಯ್ತು ಬಿಡು ನನ್ನ ಮನಸ್ಸಿನಾಗೆ ದೇವ್ರ ಅದನ್ನ, ನಾವು ದೇವ್ರಿಗೆ ಬರ್ತೀವಿ, ಚರ್ಚಿಗೆ ಬರ್ತೀವಿ, ನಾವು ಆರಾಧಿಸ್ತೀವಿ, ಹೋಗ್ತೀವಿ ಅಂದ್ರು ಕೂಡ, ನೀನ್ ಏನೋ ತುಫಾನೋ ಏನೋ ಬಂತಂದ್ರು ಕೂಡ ಏನಾಗ್ತಿ ಗೊತ್ತಾ? ಬಿದ್ದೋಗ್ತೀವಿ, ನಿಂದಿರೋದಿಲ್ಲ ನೀನು. ಯಾಕಂದ್ರೆ ನೀನು ಅಸ್ಥಿವರ ಹಾಕಿಲ್ಲ, ನೀನು ಬುನಾದಿ ಹಾಕಿಲ್ಲ. ನೀನ ಒಂದು ಆತ್ಮೀಯ ಜೀವಿತಗೆ ನೀನು ಬುನಾದಿ ಹಾಕ್ದಿಲ್ದಂಗ ನೀನ್ ಕಟ್ಕೊಂತಿದ್ದೀನಿ ನೀನ್ ಆತ್ಮೀಯ ಜೀವಿತನ. ಬುನಾದಿ ಇಲ್ದಂಗ ನೀನ್ ಆತ್ಮೀಯ ಜೀವಿತ ನೀನ್ ಕಟ್ಕೊಂಡಿ ಅಂದ್ರೆ ಅದೇನಾಗ್ತತೆ? ಬಿದ್ದೋಗ್ತತೆ. ಫೌಂಡೇಶನ್ ಮೇನ್ ಇರ್ಬೇಕು, ಅಸ್ಥಿವರ ಮೇನ್ ಹಾಕ್ಬೇಕು. ಅಂದ್ರೆ ಅಸ್ಥಿವರ ಅಂದ್ರೆ ಏನಂದ್ರೆ ಇಲ್ಲಿ ಏನಂತ ಹೇಳಾಗತ್ತನ?
ಬುನಾದಿ ಬಾಪ್ತಿಸನ ಬುನಾದಿ ಬೀಳ್ಬೇಕು ಪ್ರತಿಯೊಬ್ಬನಿಗೆ. ಬಿದ್ರೇನೆ ನೀನ್ ಆತ್ಮೀಯ ಜೀವಿತದಲ್ಲಿ ನೀನು ಸ್ಥಿರವಾಗಿ ನಿಂದಿರ್ತಿ. ಅದಿಲ್ಲ ಅಂದ್ರೆ ಏನಾಗ್ತಿ? ಬಿದ್ದೋಗ್ತಿ. ಎದಕ್ಕ ನಾವು ಮನಸ್ಸಿನಾಗೆ ದೇವರಿದ್ರೆ ನಮ್ಮ ಒಂದು ಆತ್ಮೀಯ ಜೀವಿತದಲ್ಲಿ ಮುಂದೆ ಕೊನಸಾಗೋದಿಲ್ಲ, ಇಲ್ಲ ನಮ್ಮ ಒಂದು ರಕ್ಷಣೆಯಲ್ಲಿ ನಾವು ಬರೋದಿಲ್ಲ ಅಂತ ಹೇಳಿದ್ರೆ, ಇದೇ ಇನ್ನೊಂದು ವಚನದಲ್ಲಿ ನಾವು ವಾಕ್ಯ ಏನಂತ ಹೇಳ್ತಿದ್ರೆ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನದಲ್ಲಿ ಕೂಡ ಪೇತ್ರು ಬೋಧಿಸ್ತಾನ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಆಮೆನ್. ದೀಕ್ಷಾ ಸ್ನಾನ ಎದಕ್ಕೆ ಮಾಡಿಸ್ಕೋಬೇಕಂತ? ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು. ಅಂದ್ರೆ ಬಾಪ್ಟಿಸನ್ ಎದಕ್ ತಗೋಬೇಕಂದ್ರೆ ನಮ್ಮ ಪಾಪಗಳು ಪರಿಹಾರಕ್ಕಾಗಿ ಬಾಪ್ಸನ್ ತಗೋಬೇಕಂದ್ರೆ, ಬಾಪ್ಸನ್ ತಗೊಂಡಿಲ್ಲ ಅಂದ್ರೆ ನಮ್ಮ ಪಾಪಗಳು ಪರಿಹಾರ ಆಗೋದಿಲ್ಲ. ಬಾಪ್ಸನ್ ತಗೊಂಡಿಲ್ಲ ಅಂದ್ರೆ ಏನಾಗ್ತೈತಿ ಬ್ರದರ್? ನಮ್ಮ ಮನಸ್ಸಿನಲ್ಲಿ ದೇವ್ರ ಅದನ್ನಲ್ಲ, ಅಷ್ಟು ಪ್ರಾಮುಖ್ಯನ ಎದಕ್ ನನಗೆ ಬಲವಂತ ಮಾಡ್ತೀರಿ? ಬಾಪ್ಟಿಸನ್ ತಗೊಂತೇಳಿ ನನಗೆ ಎದಕ್ ಹೇಳ್ತೀರಿ? ಬಾಪ್ಸನ್ ತಗೊಂತ ಎದಕ್ ಹೇಳ್ತೀವಿ ಅಂದ್ರೆ, ನಿಮ್ಮ ಪಾಪಗಳು ಪರಿಹಾರ ಆಗಬೇಕು ಅಂದ್ರೆ ಬಾಪ್ಸನ್ ತಗೋಬೇಕಂದ್ರೆ ವಾಕ್ಯ ಐತೆ. ಪೇತ್ರ ಅದನ್ನೇ ಬೋಧಿಸ್ತಾನ. ಪೇತ್ರ ಬೋಧಿಸ್ತಿರುವಾಗ ಇವ್ರು ಕೇಳ್ತಾರ, ನಾವ್ ಏನ್ ಮಾಡ್ಬೇಕು ಇವಾಗ? ಅರೇ ನಾವು ತಪ್ಪು ಮಾಡಿವಿ, ಇವಾಗ ನಾವು ಪಾಪದಲ್ಲಿ ಇದೀವಿ, ನಾವ್ ಏನ್ ಮಾಡ್ಬೇಕು ಅಂತೇಳಿ ಪ್ರಶ್ನೆ ಮಾಡಿದಾಗ ಅವಾಗ ಪೇತ್ರ ಹೇಳ್ತಾನ, ನಿಮ್ಮ ಪಾಪಗಳು ಪರಿಹಾರ ಆಗೋದಕ್ಕಾಗಿ ನೀವೇನ್ ಮಾಡ್ಬೇಕು? ಬಾಪ್ಟಿಸನ್ ತಗೋಬೇಕು. ಅದು ಪ್ರಾಮುಖ್ಯವಾದದ್ದು. ಬಾಪ್ಟಿಸನ್ ತಗೊಂಡಿಲ್ಲ ಅಂದ್ರೆ ನಿಮ್ ಪಾಪ ಪರಿಹಾರ ಆಗೋದಿಲ್ಲ, ಪರಿಪೂರ್ಣ ಆಗೋದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಕೂಡ, ಸಾಕ್ಷಾತ್ ಯೇಸು ಸ್ವಾಮಿ ಕೂಡ ಒಂದು ಮಾತು ಹೇಳ್ತಾನ, ನಂಬಿ ದೀಕ್ಷಾ ಸ್ನಾನ ಹೊಂದುವನೇ ರಕ್ಷಣೆಯಲ್ಲಿ ಬರ್ತಾನಂತ. ಆಮೆನ್, ಹಲ್ಲೆಲೂಯಾ. ಮಾರ್ಕ್ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ, ಅದನ್ನು ಓದ್ರಿ ಒಂದ್ಸರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. ರಕ್ಷಣೆ ಹೊಂದುವನು. ಒಂದು ಇಲ್ಲಾಂದ್ರೆ ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು. ನೋಡ್ರಿ, ನಂಬಿ ಏನ್ ಮಾಡ್ಬೇಕಂತ? ದೀಕ್ಷಾ ಸ್ನಾನ ಮಾಡಿಸ್ಕೋಬೇಕಂತ. ನಾನ್ ನಂಬಿನಿ ಬ್ರದರ್, ಯೇಸು ಸ್ವಾಮಿ ನಿಜವಾದ ದೇವರನ್ನ ನಂಬ್ತಾ ಇದೀನಿ ಬ್ರದರ್. ಯೇಸು ಸ್ವಾಮಿ ನಿಜವಾದ ದೇವರಂತೆಲ್ಲ ನಾನು ಅಂಗೀಕರಿಸ್ತಾ ಇದೀನಿ, ನಂಬ್ತಾ ಇದೀನಿ. ಅಲ್ಲಿ ಏನಂತ ಐತೆ? ನಂಬಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡೇ ರಕ್ಷಣೆ ಬರ್ತಾನಂತ. ನೀನ್ ನಂಬ್ತಾ ಇದೀವಿ, ವಿಶ್ವಾಸ ಇಡ್ತಾ ಇದೀವಿ, ಓಕೆ, ಒಳ್ಳೇದೇ. ಆದ್ರೆ ನಿನ್ನ ರಕ್ಷಣೆ ಪರಿಪೂರ್ಣ ಆಗ್ಬೇಕಂದ್ರೆ ನಂಬಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರೇನೆ ನಿನ್ ರಕ್ಷಣದಲ್ಲಿ ಬರ್ತಿ, ಪರಿಪೂರ್ಣ ಆಗ್ತದೆ ನಿನ್ ರಕ್ಷಣಾ ಕಾರ್ಯ. ಇಲ್ಲಾಂದ್ರೆ ಆಗೋದಿಲ್ಲ. ಆಗ್ತದ? ವಾಕ್ಯ ಹಂಗ ಹೇಳ್ತದ? ವಾಕ್ಯ ಏನಂತ ಹೇಳಿದ್ ಗೊತ್ತಾ? ಬಹು ಸ್ಪಷ್ಟವಾಗಿ ಏನಂತ ಹೇಳಿದ್ ಗೊತ್ತಾ? ನಂಬಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡೇ ರಕ್ಷಣದಲ್ಲಿ ಬರ್ತಾನಂತ. ಅಂದ್ರೆ ದೀಕ್ಷಾ ಸ್ನಾನ ಅಷ್ಟು ಇಂಪಾರ್ಟೆನ್ಸ್ ದೇವ್ರು ಕೊಟ್ಟಾನ, ಅಷ್ಟು ಪ್ರಾಮುಖ್ಯತೆ ದೇವ್ರು ಕೊಟ್ಟಾನ. ಒಂದು ಸಮಯದಲ್ಲಿ ಪೌಲು ಸಂಘಕ್ಕೆ ವ್ಯತಿರೇಕವಾಗಿ ಇರ್ತಾನ. ಸಂಘ ಎಲ್ಲಿ ಕ್ರಿಸ್ತನ ಆರಾಧಿಸ್ತಿರ್ತತೋ ಅಲ್ಲಿ ಹೋಗಿ ಪೌಲ್ ಏನ್ ಮಾಡ್ತಿರ್ತಾನಂದ್ರೆ ಅವ್ರನ್ನ ಹಿಂಸಿಸ್ತಿರ್ತಾನ. ಅವ್ರನ್ನ ಭಯಂಕರವಾಗಿ ಅವ್ರನ್ನ ಹಿಂಸಿಸಿ, ಅವ್ರನ್ನ ಸಾಯಿಸಿ, ಇಲ್ಲರ ತಗೊಂಡೋಗಿ ರೋಮ ಪ್ರಭುತ್ವಾಗ ಅಪಗಿಸ್ತಿರ್ತಾನ ನನ್ನ ಮಾತು. ಆ ಒಂದು ಸ್ಥಿತಿನಲ್ಲಿ ಇದ್ದಾಗ ಒಂದ್ಸರಿ ಏನ್ ಮಾಡ್ತಾನಂದ್ರೆ, ರೋಮ ಪ್ರಭುತ್ವದಿಂದ ಒಂದು ಹಕ್ಕನ್ನು ಪಡ್ಕೊಂಡು, ಒಂದು ಲೆಟರ್ ಪಡ್ಕೊಂಡು ಏನ್ ಮಾಡ್ತಾನಂದ್ರೆ, ನಾನು ದಮಸ್ಕೋಗ್ ಹೋಗಿ ಅಲ್ಲಿರುವಂತ ಈ ಕ್ರಿಸ್ತನ್ ಯಾರು ಆರಾಧಿಸ್ತಿರ್ತಾರೋ ಅವ್ರೆಲ್ಲರನ್ನ ನಾನು ರೋಮ ಪ್ರಭುತ್ವ ನಾನು ತಗೊಂಡೋಗಿ ಜೈಲಿಗೆ ಹಾಕ್ಬೇಕಂತ ಹೇಳಿ ಅನ್ಕಂತಾನ, ಅವ್ರನ್ನ ಹಿಂಸಿಸ್ಬೇಕಂತ ಅನ್ಕಂತಾನ. ಒಂದು ಲೆಟರ್ ಕೂಡ ತಗೊಂಡ್ಬರ್ತಾನ, ಒಂದು ಪರ್ಮಿಷನ್ ಕೂಡ ತಗೊಂಡ್ಬರ್ತಾನ. ತಗೊಂಡು ದಮಸ್ಕ ಆ ಒಂದು ಪ್ರಾಂತದಲ್ಲಿ ಇನ್ನು ಹತ್ರಕ್ಕೆ ಬರುತ್ತಿರುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಡೈರೆಕ್ಟ್ ಆಗಿ ಪೌಲ ದರ್ಶಿಸ್ತಾನ. ಹೌದಾ? ದರ್ಶಿಸಿದಾಗ ಪೌಲ ಬೆಳಕು ನೋಡಿ ಅಲ್ಲೇ ಬೀಳ್ತಾನ, ಬಿದ್ದು ಕೇಳ್ತಾನ. ಪೌಲ ಹೇಳ್ತಾನ, ದೇವ್ರು ಸರಿ, ನೀನ್ ಇವಾಗ ಹೋಗಿ ದಮಸ್ಕಿಗೆ ಹೋಗು, ಅಲ್ಲಿರು ಅಂತ ಹೇಳ್ತಾನ. ಅಲ್ಲಿ ಹೋದ್ಮೇಲೆ ನಾನೆಲ್ಲ ನಿನ್ಗೆ ತಿಳಿಸ್ತೀನಿ ಅಂತ ಹೇಳ್ತಾನ. ಅವಾಗ ಪೌಲ್ ಕಣ್ಣುಗಳು ಹೋಗ್ಬಿಟ್ಟಿರ್ತಾವ. ಹೌದಾ? ಕ್ರಿಸ್ತ ಬೆಳಕು ನೋಡಿರ್ತಾನ. ನೋಡಿ ಕಣ್ಣುಗಳು ಹೋದಾಗ ಅಲ್ಲಿ ಹೋಗಿ ಆ ದಮಸ್ಕದ ಹೋಗಿ ಒಂದ್ ಮನೆದಾಗ ಏನ್ ಮಾಡ್ತಿರ್ತಾನ? ಪ್ರಾರ್ಥನೆ ಮಾಡ್ತಿರ್ತಾನ, ದೇವರ ಪ್ರಾರ್ಥನೆ ಮಾಡ್ತಿರ್ತಾನ. ಅವಾಗೇ ಕ್ರಿಸ್ತನೇ ನಿಜವಾದ ದೇವರಂತ ಹೇಳಿ ಗ್ರಹಿಸ್ಕೊಂಡಿರ್ತಾನ.
ಪೌಲು ಕ್ರೈಸ್ಕೊಂಡಿರೋದಕ್ಕೆಲ್ಲ ಪ್ರಾರ್ಥನೆ ಮಾಡೋದು. ಅವರಿಗೆ ಕ್ರಿಸ್ತನ ದೇವರಲ್ಲ ಅಂತ ಹೇಳ್ತಿರ್ತಾನ. ಯಾರು ಕ್ರಿಸ್ತನ ಆರಾಧಿಸ್ತಿರ್ತಾರೋ ಅವ್ರನ್ನ ಹೋಗಿ ಹಿಂಸಿಸ್ತಿರ್ತಾನ. ಅಂತವ್ನು ಯಾವಾಗಾದ್ರೂ ಡೈರೆಕ್ಟ್ ಕ್ರಿಸ್ತ ದರ್ಶನ ನೋಡ್ತಾನೋ, ಕ್ರಿಸ್ತನ ಮುಖಾಮುಖಿಯಾಗಿ ನೋಡ್ತಾನೋ, ಇವಾಗ ಏನಾಗ್ತದೆ, ಇನ್ನು ಕ್ರಿಸ್ತನೇ ನಿಜವಾದ ದೇವ್ರ ಅಂತ ಅಂಗೀಕರಿಸಿ ಪ್ರಾರ್ಥನೆ ಮಾಡ್ತಿರ್ತಾನ. ಪ್ರಾರ್ಥನೆ ಮಾಡ್ತಿರೋಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಪ್ರವಕ್ತ ಇರ್ತಾನ, ಇನ್ನೊಂದು ಪಾಸ್ಟ್ ಇರ್ತಾನೆ, ಇನ್ನೊಂದು ದೈವ ಸೇವಕನ್ ಇರ್ತಾನ. ಅದೇ ಊರಲ್ಲಿ ದಮಸ್ಕದಲ್ಲಿ ಅನನೀಯ ಅನ್ನೋ ಒಬ್ಬ ದೈವ ಸೇವಕನ್ ಇರ್ತಾನ. ಅನನೀಯ ದೈವ ಸೇವಕನಿಗೆ ದೇವ್ರು ದರ್ಶಿಸಿ ಏನಂತ ಹೇಳ್ತಾನ, ಈ ಒಂದು ಪ್ರಾಂತಕ್ಕೆ ಹೋಗು, ಅವನ ಮನೆಯಲ್ಲಿ ಪೌಲನ ಒಬ್ಬ ವ್ಯಕ್ತಿ ಅದನ, ಆ ವ್ಯಕ್ತಿಗೆ ಹೋಗಿ ನೀನು ಪ್ರಾರ್ಥನೆ ಮಾಡು, ಅವನ ಕಣ್ಣುಗಳು ತೆರಲ್ಪಡ್ತಾವ ಅಂತ ಹೇಳಿ ಹೇಳ್ತಾನೆ. ಹೇಳಿದಾಗ ಈ ಪಾಸ್ಟ್ ಏನಂತ ಹೇಳ್ತಾನೆ, ಸೇವಕನ ಹೇಳ್ತಾನ, ಆತ ಮೊದಲೇ ಪೌಲು ಯಾರು ಕ್ರಿಸ್ತನ ಆರಾಧಿಸ್ತವ್ರ ಅವ್ರೆಲ್ಲರೂ ನಿಮಿಷ ಪಡಿಸ್ತಾನ, ಅವನ್ ನೋಡಿ ಎಲ್ಲಾರು ಬಬಿದ್ದು ಓಡತಾರ, ಇವ್ ನಿನ್ ನಾನು ಸೀದಾ ಅವನ ತಲೆ ಹೋಗಂತ ಹೇಳ್ತಿದ್ಯಲ್ಲ ಅಂತ ಹೇಳಿದ್ರೆ ದೇವ್ರು ಹೇಳ್ತಾನೆ, ಇಲ್ಲ, ನನ್ನ ಕೈಯಲ್ಲಿ ಸಾಧನೆ ಆಗಿ ನಾನು ಏರ್ಪಾಡು ಮಾಡ್ಕೊಂಡಿನಿ, ನೀನು ಹೋಗಿ ಪ್ರಾರ್ಥನೆ ಮಾಡು, ಅವನ ಕಣ್ಣುಗಳು ತೆರಲ್ಪಡ್ತಾವ ಅಂತ ಹೇಳ್ತಾನೆ. ಸರಿ ಅಂತೇಳಿ ಈ ಅನನೀಯ ಬಂದು ಅಲ್ಲಿ ಪೌಲ ಹತ್ರ ನಿಂತ್ಕೊಂಡು ಈ ರೀತಿಯಾಗಿ ದೇವ್ರು ನಾನು ಹೇಳೋಣ ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಕಣ್ಣುಗಳು ಬರ್ತವ. ಕಣ್ಣುಗಳು ಬಂದ ಮೇಲೆ ಒಂದು ಮಾತು ಹೇಳ್ತಾನ. ನೋಡ್ರಿ ಏನ್ ಹೇಳ್ತಾನ ಅನನೀಯ ಪೌಲಿಗೆ. ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 16ನೇ ವಚನ. ಈಗ ನೀನೇಕೆ ಸಾವಕಾಶ ಮಾಡುತ್ತಿ? ಈಗ ನೀನೇಕೆ ಸಾವಕಾಶ ಮಾಡುತ್ತಿ? ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವನಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು. ಆಮೇನ್. ಇವಾಗ ನೀನ್ ಏನ್ ಮಾಡ್ಬೇಕಂತ ಹೇಳ್ತಾನ, ನೀನ್ ಎದಕ್ಕೆ ಲೇಟ್ ಮಾಡ್ತಾ ಇದ್ದಿ, ಎದಕ್ಕೆ ಆಲಸ್ಯ ಮಾಡ್ತಾ ಇದ್ದಿ, ಇವಾಗ ನಿನ್ನ ಆತನ ಹೆಸರು ಹೇಳ್ಕೊಂಡು ದೀಕ್ಷಾಸನ ಮಾಡಿಸ್ಕೊಂಡು ನಿನ್ನ ಪಾಪಗಳನ್ನು, ಅದೇ ದೀಕ್ಷಾನ ಮಾಡಿಸ್ಕೊಂಡಿಲ್ಲ ಅಂದ್ರೆ ನಿನ್ನ ಪಾಪಗಳು ಎದಕ್ಕಾಗೋದಿಲ್ಲ? ಕ್ವಶನ್ ನೋಡ್ರಿ, ಇಲ್ಲಿ ಪೌಲು ಡೈರೆಕ್ಟ್ ಆಗಿ ದೇವ್ರ ದರ್ಶನ ನೋಡೋಣ ಇಲ್ಲ, ಡೈರೆಕ್ಟ್ ಆಗಿ ದೇವ್ರ ಬೆಳಕನ್ನ ನೋಡೋಣ, ದೇವ್ರು ಪ್ರಾರ್ಥಿಸ್ತಾನ, ದೇವ್ರನ್ನ ಅನುಭವಿಸ್ತಿದ್ದಾನ, ಕ್ರಿಸ್ತನ ಮನಸ್ಸಿನಲ್ಲಿ ಧರಿಸ್ಕೊಂಡಾನ. ಹೌದಾ? ಡೈರೆಕ್ಟ್ ದೇವ್ರ ಮುಖಾಮುಖಿ ನೋಡೋಣ. ಮುಖಾಮುಖಿ ನೋಡಿ ದೇವ್ರ ದರ್ಶನನೇ ನೋಡಿ ದೇವ್ರ ಪ್ರಾರ್ಥನೆ ಅನುಭವದಲ್ಲಿ ಇದ್ರು ಕೂಡ ಇನ್ನ ಪಾಪ ಪೌಲ ಮೇಲೆ ಐತಾ ಇಲ್ಲ? ಇನ್ನ ಪಾಪ ಪೌಲ ಮೇಲೆ ಐತೆ. ಇವಾಗ ಅನನೇ ಬಂದೇನೆ ಹೇಳ್ತಾನೆ, ನೀನ್ ಇವಾಗ ಸಾವಕಾಶ ಮಾಡಬೇಡ, ನೀನ್ ಹೋಗಿ ಇವಾಗ ಕ್ರಿಸ್ತನ ಹೆಸರಿನ ಮೇಲೆ ನೀನ್ ಏನ್ ಮಾಡ್ಕೋಬೇಕು, ನೀವು ಬಾಪ್ಸನ್ ತಗ, ನೀನು ಅವಾಗ ನಿನ್ನ ಪಾಪಗಳು ತೊಳೆಯಲ್ಪಡ್ತಾವ ಅಂತ ಹೇಳ್ತಾನೆ. ಅಲ್ಲಿವರೆಗೆ ಇವಾಗವರೆಗೂ ಕೂಡ ಇನ್ನ ಪಾಪಗಳು ಪೌಲ ಮೇಲೆ ಹದವ. ನಾನು ಪ್ರಾರ್ಥನೆಗೆ ಬರ್ತೀನಿ, ಪ್ರಾರ್ಥನೆ ಅನುಭವ ನನಗೈತೆ, ದೇವ್ರ ನನ್ನ ಹತ್ರ ಮಾತಾಡ್ತಾನ, ಡೈರೆಕ್ಟ್ ದೇವ್ರ ದರ್ಶನಗಳು ನನಗೆ ಬೀಳ್ತಾವ, ದೇವ್ರ ನನ್ನ ಹತ್ರ ಆ ಬೆಳಕು ನಾನು ನೋಡ್ತೀನಿ, ದೇವ್ರ ಅಭಿಷೇಕ ನಾನು ಹೊಂದ್ಕಂತೀನಿ, ಮುಖಾಮುಖಿಯಾಗಿ ನಾನು ದೇವ್ರನ್ನ ನೋಡ್ತೀನಿ ಅಂದ್ರೆ ಕೂಡ ಪಾಪ್ಸನ್ ತಗೊಂಡಿಲ್ಲ ಅಂದ್ರೆ ನಿನ್ನ ಪಾಪಗಳು ನಿನ್ನ ಮೇಲೆ ಇರ್ತಾವ. ಪೌಲ್ ಅದನ್ನೆಲ್ಲ ಮಾಡಿರೋದು, ಪೌಲ್ ಅದೆಲ್ಲ ಅನುಭವಿಸ್ತಿರೋದು. ಪೌಲಿಗೆ ಡೈರೆಕ್ಟ್ ದೇವರೇ ಅಭಿಷೇಕಿಸ್ತಾನ, ದೇವರೇ ಆ ಒಂದು ದರ್ಶನ ಮುಖಾಮುಖಿಯಾಗಿ ನೋಡೋಣ. ಹೌದಾ? ಆ ಅನುಭವದಲ್ಲಿ ಮತ್ತೆ ಏನ್ ಮಾಡ್ತಾನೆ ಗೊತ್ತಾ? ಪ್ರಾರ್ಥನೆ ಮಾಡ್ತಾನ. ಪ್ರಾರ್ಥನೆ ಮಾಡ್ತಿದೀವಿ, ದೇವ್ರು ದರ್ಶನಗಳು ನಮಗೆ ಉಳಗತ್ತವ, ದೇವ್ರು ನನ್ನೊಂದಿಗೆ ಮಾತಾಡ್ತಾನ, ದೇವ್ರ ಸ್ವರ ನಾನು ಕೇಳೀನಿ, ಮುಖಾಮುಖಿಯಾಗಿ ನಾವು ಮಾತಾಡಿವಿ. ನಿನ್ ಎಷ್ಟೇ ಅನುಭವಗಳಿದ್ರು ಕೂಡ ನೀನು ಬಾಪ್ತಿಸಮ್ ತಗೊಂಡಿಲ್ಲ ಅಂದ್ರೆ ನಿನ್ನ ಪಾಪಗಳು ನಿನ್ನ ಮೇಲೆ ಇರ್ತಾವ. ಇನ್ನ ಅರ್ಥ ಆಯ್ತಾ? ಅದನ್ನೇ ಹೇಳ್ತಾನ, ನೀನ್ ಎದಕ್ ಸಾವಕಾಶ ಮಾಡ್ತಿ, ಎದ್ದು ಆತನ ಹೆಸರನ್ನು ಹೇಳ್ಕೊಳ್ಳುವವನಾಗಿ ದೀಕ್ಷೆಯನ್ನು ಮಾಡಿಸ್ಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ. ಇನ್ನ ನಿನ್ ಮೇಲೆ ಆ ಪಾಪಗಳು ಎದವ. ವಿಶ್ವಾಸ ಒಂದೇ ಇದ್ರೆ ಸಾಲದು. ಯೇಸ್ವಾಮಿ ಅಂದ್ರೆ ನನಗೆ ವಿಶ್ವಾಸ ಐತೆ, ಯೇಸ್ವಾಮಿ ಅಂದ್ರೆ ನಾನು ನಂಬ್ತೀನಿ, ಮನಸ್ಸಿನಲ್ಲಿ ನನಗೆ ಆ ವಿಶ್ವಾಸ ಐತೆ, ನಾನು ಯೇಸ್ವಾಮಿ ನಿಜವಾದ ದೇವರು ಅಂತ ನಾನು ಅಂಗೀಕರಿಸ್ತೇನೆ ಅಂತೀನಿ, ಎಷ್ಟು ಜನ ವಿಶ್ವಾಸ ಇಡಬಹುದು. ಆದ್ರೆ ಆ ವಿಶ್ವಾಸ ಕ್ರಿಯಾರೂಪದಲ್ಲಿ ಬರಬೇಕು. ಆಮೇನ್. ಹೆಂಗ್ ಬರ್ಬೇಕು? ಅದು ಕ್ರಿಯಾರೂಪದಲ್ಲಿ ಬರಬೇಕು. ಅಂದ್ರೆ ನೀನ್ ಎಷ್ಟು ಮನಸ್ಸಿನಲ್ಲಿ ನಂಬಿ ದೀಕ್ಷಾ ಸ್ನಾನ ಮಾಡಿಸ್ಕೊ, ಅಂದ್ರೆ ಕ್ರಿಸ್ತ ಸ್ನಾನ ಕ್ರಿಯಾರೂಪದಲ್ಲಿ ಬರಬೇಕು. ನೀನು ನಂಬೋದು ನಾವು ಆತ್ಮ ಸಂಬಂಧವಾಗಿ ನಾವು ಮನಸ್ಸಿನಲ್ಲಿ ನಾವು ನಂಬ್ತೀವಿ,
ಯೇಸು ನಿಜವಾದ ದೇವರು ಅಂತೇಳಿ ವಿಶ್ವಸಿಸ್ತೀವಿ. ವಿಶ್ವಸಿಸಿ ನಂಬದ ಮೇಲೆ ಅದು ಕ್ರಿಯಾರೂಪದಲ್ಲಿ ಬರಬೇಕು. ದೇವರು ಅದು ನಮಗಿಟ್ಟಿರೋ ನಿಯಮ, ಅದು ಆಜ್ಞೆ. ನಂಬಿ ದೀಕ್ಷಾನ ಮಾಡಿಸ್ಕೊಂಡ್ರೆ ರಕ್ಷಣೆ ಅಂತೇಳಿ ಯೇಸು ಸ್ವಾಮಿನೇ ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಾನ. ಅದು ಆಜ್ಞೆ. ಆದ್ರೆ ಅದು ಕ್ರಿಯಾರೂಪದಲ್ಲಿ ಬಂದಾಗೆ ಆ ಬಾಪ್ತಿಸಮ್ ಏನಾಗ್ತದೆ, ನಮ್ಮ ಜೀವಿತನ ಟೋಟಲ್ ರಕ್ಷಣೆಯಲ್ಲಿ ನಡೆಸ್ತತೆ. ಪೌಲ್ ಕೂಡ ಅದನ್ನೇ ಮಾಡಿರೋದು. ನಂಬೇನ, ವಿಶ್ವಸಿಸೇನ, ದೇವ್ರ ಮುಖಾಮುಖಿಯಾಗಿ ನೋಡೋಣ. ಆದ್ರೂ ಕೂಡ ಇನ್ನ ಪೌಲ್ ಮೇಲೆ ಆ ಪಾಪ ಇದಾವ. ಯಾವಾಗಾದ್ರೂ ಅನ್ಯನ್ಯ ಬಂದು ಏನಂತ ಹೇಳ್ತಾನ, ಇವಾಗ ನೀನು ಸಾವಕಾಶ ಮಾಡಬೇಡ, ಆಲಸ್ಯ ಮಾಡಬೇಡ, ಇವಾಗ ನೀನು ಸೀದಾ ಬಂದು ದೀಕ್ಷಾನ ಮಾಡಿಸ್ಕೊ, ಆ ಪಾಪಗಳೆಲ್ಲ ತೊಳೆದುಕೋ. ಅಂದ್ರೆ ನಮ್ಮ ಪಾಪಗಳು ಪರಿಹಾರ ಆಗ್ಬೇಕಂದ್ರೆ ಖಚಿತವಾಗಿ ನಾವು ದೀಕ್ಷಾಸ್ನಾನ ಮಾಡಿಸ್ಕೋಬೇಕು. ವಿಶ್ವಾಸ ಮನಸ್ಸಿನಾಗೆ ಇರೋದಲ್ಲ, ಓಕೆ ಮನಸ್ಸಿನಾಗ ಇರ್ಬೇಕು. ಆ ವಿಶ್ವಾಸ, ಆ ಮನಸ್ಸಿನಾಗಿರುವಂತ ನಂಬಿಕೆ ಏನಾಗಬೇಕು, ಕ್ರಿಯಾರೂಪದಲ್ಲಿ ಬರಬೇಕು. ಕ್ರಿಯೆ ಇಲ್ಲದ ವಿಶ್ವಾಸ ಮೃತವು, ಹೌದಾ ಇಲ್ಲ? ಅದನ್ನೇ ಅಬ್ರಾಮ್ ಕೂಡ ಏನ್ ಮಾಡ್ತಾನೆ, ಅಬ್ರಾಮನ ದೇವ್ರು ಕರಿತಾನೆ, ಹೌದಾ? ಕರೆದಾಗ ವಿಶ್ವಸಿಸಿ ಅಬ್ರಾಮು ನಂಬಿಕೆಯಲ್ಲಿದ್ದ. ದೇವ್ರು ಎಲ್ಲಿ ಕರಿತಾನೋ ಗೊತ್ತಿಲ್ಲ, ಏನ್ ರೂಟ್ ಮ್ಯಾಪ್ ಕೊಟ್ಟಿಲ್ಲ, ಎಷ್ಟು ವರ್ಷ ಅಲ್ಲಿಗೆ ನಡೆಸ್ತಾನೋ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ದೇವ್ರು ಕರೆದಾನ, ದೇವ್ರ ಮಾತಿಗೆ ವಿಧೇಯನಾಗನ, ಆ ವಿಶ್ವಾಸದಲ್ಲಿದ್ದ ಹೆಜ್ಜೆ ಹಾಕನ. ಎಲ್ಲಿಗೆ ಹೋಗ್ತಿದ್ಯಪ್ಪ ಅಂದ್ರೆ ನನಗೆ ಗೊತ್ತಿಲ್ಲ. ಎಷ್ಟು ದಿನಕ್ಕೆ ನೀನು ಸೇರ್ತೀಯಪ್ಪ ಅಂದ್ರೆ ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಅದು ಎಲ್ಲೈತೆ ಅಂದ್ರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ದೇವ್ರ ಏನಂತ ಹೇಳ್ತಾನೆ, ನೀನ್ ಬಾ, ನಾನು ಏರ್ಪಾಡು ಮಾಡಿರುವಂತ ಒಂದು ಪ್ರದೇಶಕ್ಕೆ, ಒಂದು ದೇಶಕ್ಕೆ ನಾನು ನಿನ್ನ ಸೇರಿಸ್ತೀನಿ. ಅಲ್ಲಿ ನೀನು ಒಂದು ದೊಡ್ಡ ಜನಾಂಗವಾಗಿ ನಾನು ಮಾಡ್ತೀನಿ, ಪ್ರಪಂಚಕ್ಕೆ ಆಶೀರ್ವಾದಕರವಾಗಿ ನಾನು ನಿನ್ನ ಮಾಡ್ತೀನಿ ಅಂತ ಹೇಳಿದಾಗ ವಿಶ್ವಸಿಸಿ ಬರ್ತದನ, ನಂಬಿಕೆ ಇಟ್ಟನ, ವಿಶ್ವಾಸ ಇಟ್ಟನ, ನಡೀತದನ. ನಡೆದು ವಿಶ್ವಾಸದಿಂದ ಬರ್ತಿರುವಾಗ ಆ ವಿಶ್ವಾಸ ದೇವರು ಪರೀಕ್ಷೆ ಇಟ್ಟನ, ವಿಶ್ವಾಸನ ಕೂಡ ಪರೀಕ್ಷೆ ಇಟ್ಟನ. ಅಬ್ರಾಮ್ಗೆ ಏನಂತ ಇಟ್ಟನ, ಅಬ್ರಾಮ್ಗೆ ಮಕ್ಕಳೇ ಇಲ್ಲ. ಮಕ್ಕಳಿನ ಸಮಯದಲ್ಲಿ ದೇವರು ಅಬ್ರಾಮ್ಗೆ ವಾಗ್ದಾನ ಮಾಡಿ, ವಾಗ್ದಾನ ಪುತ್ರನು ನಾನು ನಿನ್ಗೆ ಕೊಡ್ತೀನಿ ಅಂತ ಹೇಳಿ ಹೇಳಿದಾಗ ಕೂಡ ವಿಶ್ವಾಸಲಿದ್ದೇನೆ, ಇದನ್ನ ವಿಶ್ವಾಸಲಿದ್ದೇನೆ ನಡ್ಕಂದ್ರೆ 99 ವರ್ಷಕ್ಕೆ 100 ವರ್ಷ ಕರೆಕ್ಟ್ ಬಂದಾಗ ಇಸಾಕನ ಪಡಿತಾನೆ. ಇಸಾಕನ ಪಡೆದನ ಅನುಗ್ರಹಿಸಿದಾಗ ಅವ ಒಂದು ಪರೀಕ್ಷೆ ಇಡ್ತಾನ. ದೇವ್ರು ಏನಂತ ಹೇಳ್ತಾನ, ನಿನ್ನ ಮಗನ ನನಗೆ ಬಲಿ ಕೊಡಬೇಕು ಅಂತೇಳಿ ಹೇಳ್ತಾನ. ಹೇಳಿದಾಗ ಈತ ಏನ್ ಮಾಡ್ತಾನ, ಅಯ್ಯ ಕೊಡಬಾರ್ದಂತ ಕೊಟ್ಟಿ, ಬೇಕಾದ್ರೆ ನನ್ನ ಪ್ರಾಣ ಕೇಳು, ನಾನು ಕೊಡ್ತೀನಿ, ನಮ್ದೇನೈತಿನ್ನ ಇರೋ ಮಗ ಅಲ್ಲ ಅಂತೇಳಿ ಹೇಳಿಲ್ಲ. ನೀನು ಕೇಳಿಯಲ್ಲ, ನೀನು ಕೊಟ್ಟಿ ನಾನು ನಿನಗೆ ಕೊಡ್ತೀನಿ ಅಂತೇಳಿ ಆ ಒಂದು ನಂಬಿಕೆ, ಆ ಒಂದು ವಿಶ್ವಾಸ ಕ್ರಿಯಾರೂಪದಲ್ಲಿ ಬರ್ತದ ಅಬ್ರಾಮ್ಗೆ ಅಂತೇಳಿ ಪರೀಕ್ಷೆ ಇಟ್ಟನ. ಆ ಪರೀಕ್ಷೆನಲ್ಲಿ ಏನ್ ಮಾಡ್ಯಾನ, ಅಬ್ರಾಮು ಸೀದಾ ಹೋಗಿ ಆ ಒಂದು ದೇವ್ರು ಹೇಳಿದ ಪ್ರಕಾರನೇ ಇಸಾಕನ ಬಲಿ ಕೊಡ್ತಿರೋ ಸಂದರ್ಭದಲ್ಲಿ ದೇವ್ರು ಬಂದು ತಡಿತಾನ. ತಡದೇನಂತ ಹೇಳ್ತಾನ, ಅಬ್ರಾಮ್ ನೀನು ನನಗೆ ಭಯಪಟ್ಟಿ, ನಿನ್ನ ವಿಶ್ವಾಸ ನಾನು ಮೆಚ್ಚಿನಿ, ನಿನ್ನ ವಿಶ್ವಾಸ ಕ್ರಿಯಾರೂಪದಲ್ಲಿ ಬಂದೈತಿ, ಅವಾಗೇ ನೀತಿವಂತನಾಗೇನಂತೇಳಿ ಯಾಕೋಬು ಕೂಡ ಬರೀತಾನೆ. ನೋಡ್ರಿ, ಯಾಕೋಬು ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನ. ದೇವರೇ ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆಯೇ ನಂಬಿ ಎದರಿ ನಡುಗುತ್ತವೆ. ಅಂದ್ರೆ ಏನು, ದೇವ್ರು ಯೇಸು ಸ್ವಾಮಿ ನಿಜವಾದ ದೇವ್ರು ಅಂತೇಳಿ ನಾವು ನಂಬುತ್ತಾ ಇದೀವಿ, ಎಲ್ಲಾರು ನಂಬುತ್ತಾ ಇದೀವಿ, ಒಳ್ಳೇದೇ. ಹಂಗ ದೆವ್ವಗಳು ಕೂಡ ನಂಬಕದ ಯೇಸು ಸ್ವಾಮಿ ದೇವ್ರ ಅಂತೇಳಿ ದೆವ್ವಗಳು ಕೂಡ ಗೊತ್ತು, ಅದ್ರಾಗ ಏನ್ ಪ್ರತ್ಯೇಕತೆ ಏನಿಲ್ಲ. ದೆವ್ವಗಳು ಕೂಡ ಗೊತ್ತು ಯೇಸು ಸ್ವಾಮಿ ಅಂದ್ರೆ ಏನಂತ, ಯೇಸು ಸ್ವಾಮಿನೇ ದೇವ್ರ ಅಂತೇಳಿ ದೆವ್ವಗಳು ಕೂಡ ಗೊತ್ತು, ನಿನಗೂ ಗೊತ್ತಾಗೈತೆ. ಆದ್ರೆ ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕ ಅಪ್ರಯೋಜಕನೇ. ನೀನೇನ್ ನಂಬಿ ಕರೆಕ್ಟ್ ಆಗಿ ದೆವ್ವಗಳು ನಂಬ್ತದವ, ಕ್ರಿಯೆ ಇಲ್ಲದ ನಂಬಿಕೆಯು ವ್ಯರ್ಥವಾಗಿದೆ. ಕ್ರಿಯಾರೂಪದಲ್ಲಿ ಬರ್ಬೇಕಂತ ನಂಬಿಕೆ ಹೆಂಗ್ ಬರ್ಬೇಕಪ್ಪ ಅಂತಿದ್ರೆ ಮುಂದೆ ಹೇಳ್ತಾನೆ ನೋಡು. ನಮ್ಮ ಪಿತೃವಾದ ಅಬ್ರಾಮನು ಇಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ. ನೀತಿವಂತನಂತೇಳಿ ನಿರ್ಣಯ ಹೊಂದಿದ್ದು ಹೆಂಗ್ ಹೋದಂತ ಕ್ರಿಯೆಗಳಿದ್ದೇನೆ. ತನ್ನ ಮಗನ ಅರ್ಪಿಸುವಾಗ ಆ ಕ್ರಿಯೆ ರೂಪದಲ್ಲೇ ತೋರ್ಸನ್ನ. ಆ ಕ್ರಿಯೆಗಳಿದ್ದೇನೆ, ಆ ನಂಬಿಕೆನ ಕ್ರಿಯೆಗಳ ರೂಪ ಯಾವಾಗ ತೋರ್ಸನೋ ಅವ ಯಾತ್ ನೀತಿವಂತನ ಎನ್ನಿಸಲ್ಪಟ್ಟನ. ನಂಬಿಕೆ ಮಾತ್ರವಾಗಿ ಅಬ್ರಾಮ್ನಲ್ಲಿ ಇಲ್ಲ, ಅದು
ನಂಬಿಕೆಗೆ ದೇವ್ರ ಪರೀಕ್ಷೆ ಇಟ್ಟನ. ಆ ಪರೀಕ್ಷೆ ಏನಪ್ಪಾ ಅಂತ ಹೇಳಿದ್ರೆ, ನಿನ್ ಮಗ ನನಗೆ ಅರ್ಪಿಸ್ಬೇಕಂತ ಹೇಳಿ ಪರೀಕ್ಷೆ ಇಟ್ಟಾಗ, ಪರೀಕ್ಷೆಯನ್ನ ಕ್ರಿಯಾರೂಪದಲ್ಲಿ ತೋರಿಸಿದಾಗ ಆ ಒಂದು ನಂಬಿಕೆ ನೀತಿಯಾಗಿ ಎನ್ನಿಸಲ್ಪಟ್ಟೈತೆ. ನೀನ್ ಮನಸ್ಸಿನಾಗ ಇಟ್ಕೊಂಡು ಮನಸ್ಸಿನಾಗ ನಿಜವಾದ ದೇವ್ರ ಯೇಸು ಅಂತ ನಂಬುತ್ತದೆ, ಓಕೆ. ದೇವರು ಅದನ್ನ ಕ್ರಿಯಾರೂಪದಲ್ಲಿ ತರಕ ಒಂದು ಪರೀಕ್ಷೆ ಇಡ್ತಾನ. ಏನದು? ಅದೇ ದೀಕ್ಷಾ ಸ್ನಾನ. ಆಮೇನ್. ನಂಬಿ ದೀಕ್ಷಾನ ಒಂದನೇ ರಕ್ಷಣೆಗಳು ಬರ್ತಾನಂತ. ದೀಕ್ಷಾ ಸ್ನಾನ ಅನ್ನೋದು, ಬಾಪ್ತಿಸನ ಅನ್ನೋದು ನನಗೊಂದು ಪರೀಕ್ಷೆ. ನಂಬಿಕೆ ಐತೆ, ಆ ನಂಬಿಕೆನ ನೀವೇನ್ ಮಾಡ್ಬೇಕು? ಕ್ರಿಯಾರೂಪದಲ್ಲಿ ತೋರಿಸ್ಬೇಕು. ಅವಾಗ ಅದು ನೀತಿಯಾಗಿ ಎನ್ನಿಸಲ್ಪಡುತ್ತೆ. ಮುಂದೆ ಹೇಳ್ತಾನೆ ನೋಡು, ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸ್ಥಿತಿಗೆ ಬಂತೆಂಬುದು ಕಾಣಬರ್ತದಲ್ಲ. ಅಬ್ರಹಾಮನ ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯಿಂದ ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೇಗೆ ನೆರವೇರಿತು? ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೀ ನಂಬಿಕೆಯಿಂದಲ್ಲವೆಂದು ನೋಡುತ್ತೀವಿ. ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೇ ನಂಬಿಕೆಯಿಂದ ಅಲ್ಲ. ಬರೇ ನಂಬಿಕೆ ಐತೆ, ಮನಸ್ಸಿನಾಗ ದೇವರೇದನ, ನಾನು ಯೇಸು ಸ್ವಾಮಿ ನಂಬುತ್ತಾ ಇದೀನಿ ಅಂದ್ರೆ ಅಲ್ಲ. ನೀತಿವಂತನಾಗ್ಬೇಕಂದ್ರೆ ಅದು ಕ್ರಿಯಾರೂಪದಲ್ಲಿ ಬರಬೇಕು. ಕ್ರಿಯಾರೂಪದಲ್ಲಿ ಬರ್ಬೇಕಂದ್ರೆ ದೀಕ್ಷಾ ಸ್ನಾನ ಪಡಿಬೇಕು. ಅದು ಕ್ರಿಯಾರೂಪದಲ್ಲಿ ಬಂದಿಲ್ಲ ಅಂದ್ರೆ ಅದು ರಕ್ಷಣೆ ಪರಿಪೂರ್ಣ ಆಗೋದಿಲ್ಲ. ಅದಕ್ಕೆ ದೇವರು ಅಷ್ಟು ಪ್ರಾಮುಖ್ಯತೆ ಕೊಟ್ಟನು ದೀಕ್ಷಾಸ್ನಾನಕ್ಕೆ. ದೀಕ್ಷಾ ಅಂದ್ರೆ ಎಷ್ಟು ಪ್ರಾಮುಖ್ಯತೆ ಅಂದ್ರೆ, ಮನಸ್ಸಿನಾಗೈತೆ, ಮನಸ್ಸಿನಾಗಿದ್ರೆ ಅಲ್ಲ, ಆ ನಂಬಿಕೆ ಕ್ರಿಯಾರೂಪದಲ್ಲಿ ಬಂದಿಲ್ಲ ಅಂದ್ರೆ ಅದು ನೀತಿಯಾಗಿ ಎನ್ನಿಸಲ್ಪಡೋದಿಲ್ಲ ಅಂತ. ನೀನು ನಂಬಿಕೆ ಇಟ್ಟು ಅದು ಇವಾಗ ಏನ್ ಮಾಡ್ಬೇಕು? ಕ್ರಿಯಾರೂಪದಲ್ಲಿ ತರಬೇಕಂದ್ರೆ ನೀನು ಪಶ್ಚಾತ್ತಾಪ ಪಟ್ಟು ಮತ್ತೆ ನೀನು ಬಾಪ್ಸನ್ ತಗೋಬೇಕು. ಬಾಪ್ಸನ್ ತಗೊಂಡಾಗ ನಿನಗದು ರಕ್ಷಣೆ ಆಗಿ ಎನ್ನಿಸಲ್ಪಡುತ್ತೆ. ಸರಿ, ಇವಾಗ ಬಾಪ್ಸನ್ ಯಾವ ಕ್ರಮದಲ್ಲಿ ತಗೋಬೇಕು? ಇವರಿಗೆ ಬಾಪ್ಸನ್ ಎಷ್ಟು ಇಂಪಾರ್ಟೆನ್ಸ್, ಬಾಪ್ಸನ್ ಎಷ್ಟು ಪ್ರಾಮುಖ್ಯತೆ ಅನ್ನೋದು ನಾವು ತಿಳ್ಕೊಂಡಿವಿ. ಖಚಿತವಾಗಿ ಬರೀ ಮನಸ್ಸಿನಾಗಿರೋದಲ್ಲ, ಅದು ಕ್ರಿಯಾರೂಪದಲ್ಲಿ ಬರಲೇಬೇಕು. ಅದು ಕ್ರಿಯಾರೂಪದಲ್ಲಿ ಬಂದಿಲ್ಲ ಅಂದ್ರೆ ನೀತಿಯಾಗಿ ಎನಿಸಲ್ಪಡೋದಿಲ್ಲ, ರಕ್ಷಣೆಯಲ್ಲಿ ಬರಕ ಆಗೋದಿಲ್ಲ, ಪರಿಪೂರ್ಣ ರಕ್ಷಣೆ ಆಗೋದಿಲ್ಲ. ಅದಕ್ಕಂದ್ರೆ ಪೌಲೇ ಮುಖಾಮುಖಿಯಾಗಿ ಡೈರೆಕ್ಟ್ ದೇವರ ದರ್ಶನ ನೋಡಿದ್ರೇನೆ ಇನ್ನ ಪಾಪವು ಪೌಲ್ ಮೇಲೆ ಅದಾವ. ಯಾವಾಗಾದ್ರೂ ಅನೇ ಬಂದು ನೀನ್ ಮತ್ತೆ ಹೋಗಿ ಬಾಪ್ಸನ್ ತಗೋಪ್ಪ, ನಿನ್ ಪಾಪಗಳು ತೊಳ್ಕೊಂಡಾಗ ಅವು ಬಾಪ್ಸನ್ ತಗೊಂಡು ಪಾಪಗಳು ತೊಳೆಯಲ್ಪಟ್ಟವ. ನೀನ್ ಎಷ್ಟೇ ದರ್ಶನ ಇರ್ಲಿ, ಎಷ್ಟೇ ನಿನ್ ದೇವ್ರ ಸನ್ನಿಹಿತ ಇರ್ಲಿ, ದೇವ್ರ ಮುಖಾಮುಖಿಯಾಗಿ ದರ್ಶನಗಳು ನೋಡ್ತಿರ್ಲಿ, ನೀನ್ ಬಾಪ್ಸನ್ ಕ್ರಿಯಾರೂಪದಲ್ಲಿ ಬಂದಿಲ್ಲ ಅಂದ್ರೆ ನಿನ್ನ ಪಾಪಗಳು ಇನ್ನ ನಿನ್ನ ಮೇಲೆ ಇರ್ತಾವ. ನಂಬಿಕೆ ಮಾತ್ರ ಸಾಲದು, ಅದು ಕ್ರಿಯಾರೂಪದಲ್ಲಿ ಬರಬೇಕು. ಅದು ವಾಕ್ಯ ಹೇಳೋದು. ಬಾಪ್ಸನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನಾವು ತಿಳ್ಕೊಂಡಿ. ಅದೇ ಇವಾಗ ಯಾವ ರೀತಿಯಲ್ಲಿ ಬಾಪ್ಸನ್ ತಗೋಬೇಕು, ಯಾವ ರೀತಿಯಲ್ಲಿ ಬಾಪ್ಸನ್ ತಗೋಬೇಕಪ್ಪ ಅಂತ ಹೇಳಿದ್ರೆ, ಡೈರೆಕ್ಟ್ ಇವಾಗ ನಾವು ಹೇಳ್ತೀವಿ ಒಬ್ಬೊಬ್ಬರಿಗೆ, ಸರಿ ಮೀಟಿಂಗ್ಸ್ ನಡಕತ್ತವ, ಬಂದ್ಬಿಡ್ರಿ ಬಾಪ್ಸನ್ ತಗೋರಿ ಅಂತ ಹೇಳಿದಾಗ ಅವ್ರೇನೋ ಬಂದು ಸರಿ ಬಿಡು ನಾವು ಏನೋ ಹೇಳ್ತಾರ ಬಂದು ಬಾಪ್ಸನ್ ತಗೊಳೋದಲ್ಲ. ಅದ್ ಹೆಂಗ್ ತಗೋಬೇಕು? ಬಾಪ್ಸನ್ ತಗೋಬೇಕಂದ್ರೆ ಕೂಡ ಅದಕ್ಕೊಂದು ಕ್ರಮ ಐತೆ. ಹೆಂಗ ಬಾಪ್ಸನ್ ತಗೋಬೇಕು ಅಂತ ಹೇಳಿದ್ರೆ, ಇಸ್ರಾಯೇಲ್ ಜನಗಳನ್ನ ನಮಗೆ ಒಂದು ದೃಷ್ಟಾಂತವಾಗಿ ದೇವ್ರು ಇಟ್ಟನು. ಅವ್ರು ನೋಡಿ ನಾವು ಕಲಿಯುವಂತ ಪಾಠಗಳು ಇದಾವ. ಅವ್ರ ಜೀವಿತದಲ್ಲಿ ಏನ್ ನಡೆಯುತ್ತೋ ಅವನ್ನೆಲ್ಲ ನಾವು ಕಲಿಯಕ ದೇವರು ನಮ್ಗೆ ದೃಷ್ಟಾಂತವಾಗಿ ಬರೆಸನಂತ ಕೂಡ ಕೊರಿಂಥ ಪತ್ರಿಕೆಯಲ್ಲಿ ಪೌಲ್ ಹೇಳುತ್ತಾನೆ. ಏನಪ್ಪಾ ಅಂತ ಹೇಳಿದ್ರೆ, ಇಸ್ರಾಯೇಲ್ ಪ್ರಜೆಗಳು ಐಗುಪ್ತ ದೇಶದಲ್ಲಿದ್ದಾಗ, ಐಗುಪ್ತ ದೇಶದಲ್ಲಿದ್ದ ಇಸ್ರಾಯೇಲ್ ಪ್ರಜೆಗಳನ್ನ ಬಿಡಿಸ್ಕೊಂಡ್ ಬರ್ಬೇಕು ಅನ್ನೋ ಸಂದರ್ಭದಲ್ಲಿ ಮೋಶೆಯನ್ನ ದೇವರು ಏರ್ಪಾಟ್ ಮಾಡಿಕೊಂಡು ಅಲ್ಲಿ ಹೋಗಿ ಐಗುಪ್ತ ದೇಶದಲ್ಲಿದ್ದ ಇಸ್ರಾಯೇಲ್ ಪ್ರಜೆಗಳನ್ನ ಬಿಡಿಸ್ಕೊಂಡ್ ಬರ್ತಾನ. ಬಿಡಿಸ್ಕೊಂಡ್ ಬರಕ್ಕಿನ ಮುಂಚೆ ಒಂದು ಆಜ್ಞೆ ಅವ್ರಿಗೆ ಕೊಡ್ತಾನ. ಏನಪ್ಪ ಆಜ್ಞೆ ಅಂದ್ರೆ, ನೀವು ಪಸ್ಕನ ಆಚರಿಸ್ಬೇಕು, ಪಸ್ಕ ಹಬ್ಬನ ಆಚರಿಸ್ಬೇಕು. ಹೆಂಗ್ ಪ್ರಭು ಹೆಂಗ್ ಆಚರಿಸ್ಬೇಕು ಆ ಪಸ್ಕ ಹಬ್ಬನ ಅಂದ್ರೆ, ನೀವು ಮನೆಗೆ ಒಂದು ಕುರಿಮರಿನ ನೀವು ಏರ್ಪಾಡು ಮಾಡಿಕೊಂಡು ಅದನ್ನ ನೀವು ವಧಿಸಿ ಬಲಿ ಕೊಟ್ಟು ಆ ರಕ್ತನ ನಿಮ್ಮ ದ್ವಾರಗಳಿಗೆ ಹಚ್ಚಬೇಕು. ಪ್ರತಿಯೊಂದು ಮನೆಗೆ ಒಂದು ಕುರಿನ ಬಲಿ ಕೊಡಬೇಕು, ಆ ದ್ವಾರಕ್ಕೆ ರಕ್ತ ಹಚ್ಚಬೇಕು.
ಸಂಹಾರ ದೂತ ನಾನು ಕಳಿಸ್ತೀನಿ. ಸಂಹಾರ ದೂತ ಅಂದ್ರೆ ಮರಣದೂತ. ಮರಣದೂತ ನಾನು ಕಳಿಸ್ತೀನಿ. ಕಳಿಸಿದಾಗ ತಾನು ಬಂದು ನೋಡಿದಾಗ ಯಾವೊಂದು ದ್ವಾರಕ್ಕ ಆ ರಕ್ತ ಹಚ್ಚಿರೋದಿಲ್ಲೋ ಆ ಒಂದು ಮನೆಯಲ್ಲಿ ಒಳಗೋಗಿ ಮೊದಲು ಯಾರು ಹುಟ್ಟಿರ್ತಾರೋ ಅವ್ರನ್ನ ಸಂಹರಿಸ್ತಾನ. ಅದು ದನ ಆಗಿರ್ಲಿ, ಕುರಿ ಆಗಿರ್ಲಿ, ಮ್ಯಾಕೆ ಆಗಿರ್ಲಿ, ಮನುಷ್ಯರಾಗಿರ್ಲಿ, ಮೊದಲು ಯಾರು ಹುಟ್ಟಿರ್ತಾರೋ ಅವರೆಲ್ಲ ಸಂಹರಿಸ್ಕೊಂತ ಹೋಗ್ತಾರೆ. ಯಾವ ದ್ವಾರಕ್ಕಾದ್ರೂ ಆ ಬಲಿಪಶು ರಕ್ತ ಹಚ್ಚಿರ್ತತೋ ಅದನ್ನ ದಾಟಿ ಹೋಗ್ತಾನ. ಆ ರಕ್ತ ಹಚ್ಚಿರುವಂತ ಮನೆಗೆ ಎಂಟ್ರಿ ಮಾಡಕ ಅಧಿಕಾರ ಸಂಹಾರದೂತಗಿಲ್ಲ, ಮರಣದೂತಗಿಲ್ಲ. ಆ ರಕ್ತ ಯಾರು ಹಚ್ಕೊಂಡಿರೋದಿಲ್ಲ ಅವ್ರು ಮಾತ್ರ ಅದ್ರೊಳಗೆ ಹೋಗಕ ಆ ಮರಣದೂತಗೆ ಅಧಿಕಾರ ಇರ್ತದೆ. ಆ ರೀತಿಯಾಗಿ ಪಸ್ಕ ಆಚರಿಸ್ಬೇಕಂತ ಹೇಳಿದಾಗ ಇವ್ರು ಏನ್ ಮಾಡ್ತಾರೆ, ಎಲ್ಲರೂ ದೇವ್ರನ್ನ ಆ ಹೇಳಿದ ಕ್ರಮ ಪ್ರಕಾರ ಒದಿಸಿ, ಆ ಒಂದು ಬಲಿಪಶುನ ಒದಿಸಿ ಆ ರಕ್ತಗಳು ಎಲ್ಲ ಹಚ್ಚಿ ಇವ್ರು ಒಳಗೆ ಇರ್ತಾರ. ಸಂಹಾರದೂತನ ಕಳಿಸ್ತಾನ. ಎಲ್ಲರೂ ಈ ಇಸ್ರಾಯೇಲ್ ಪ್ರಜೆಗಳೆಲ್ಲರೂ ಒಳಗೆ ಇರ್ತಾರ. ಇನ್ನು ಈ ಐಗುಪ್ತದವ್ರು ಯಾರು ಆ ರೀತಿ ಆಚರಿಸಿದಿಲ್ಲ ಅವ್ರನ್ನೆಲ್ಲರನ್ನ ಸಂಹರಿಸ್ಕೊಂಡು ಹೋಗ್ತಾನೆ. ಇದು ಪಸ್ಕ. ಇದಾದ್ಮೇಲೆ ಅವ್ರನ್ನೆಲ್ಲರನ್ನ ಬಿಡಿಸ್ಕೊಂಡ್ ಬಂದ ಮೇಲೆ ಡೈರೆಕ್ಟ್ ಕೆಂಪು ಸಮುದ್ರದಲ್ಲಿ ಬರ್ತಾನೆ. ಇವರೆಲ್ಲ ಕರ್ಕೊಂಡ್ ಬರ್ತಾನೆ. ಕೆಂಪು ಸಮುದ್ರದ ಬಂದ ಕೆಂಪು ಸಮುದ್ರ ಅಡ್ಡ ಇರ್ತೈತಿ. ಇವ್ರು ಅಲ್ಲೇ ಸ್ಟಕ್ ಆಗ್ಬಿಡ್ತಾರೆ, ನಿಂತು ಬಿಡ್ತಾರೆ. ಅವ್ರು ಮೋಸಕ್ಕೆ ತಿರುಗಾಟ ಮಾಡ್ತಾರೆ. ನಾವು ಇಲ್ಲಿ ಸ್ಟಕ್ ಆಗ್ಬಿಟ್ಟಿವಲ್ಲ, ಇವಾಗ ಅವ್ರು ಮತ್ತೆ ವಾಪಸ್ ಬರ್ತಾರ, ಅವ್ರು ಮತ್ತೆ ನಮ್ಮನ್ನ ಸಂಹರಿಸಿದ್ರೆ ಹೆಂಗ, ಸುಮ್ಮನೆ ಅಲ್ಲೇ ನಾವು ಇರ್ತಿದ್ವಲ್ಲ, ಅಲ್ಲೇ ನಾವು ಸಾಯ್ತಿದ್ವಲ್ಲ, ಇಲ್ಲಿ ಬರಕ್ ಸಾಯೋದೇನಾಯ್ತು ಅಂತೇಳಿ ಈ ರೀತಿಯಾಗಿ ತಿರುಗಾಟ ಮಾಡ್ತಿರುವಾಗ ಮೋಶೆ ದೇವ್ರನ್ನ ಕೇಳ್ತಾನೆ, ಏನು ಪ್ರಭಾ ಈ ಸಂದರ್ಭದಲ್ಲಿ ನಮಗೆ ದಾರಿ ಹೆಂಗಪ್ಪ ಅಂತಿದ್ರೆ, ನಾನು ಇದೀನಲ್ಲ ನಿನಗೆ, ನೀನ್ ಮೌನವಾಗಿ ನಿಂತು ನಾನು ಮಾಡೋ ಕಾರ್ಯಗಳು ನೀನ್ ನೋಡಂತ ಹೇಳಿ ಹೇಳ್ತಾನೆ. ಹೇಳಿದಾಗ ಏನ್ ಮಾಡ್ತಾನ, ಅಲ್ಲಿ ಕೆಂಪು ಸಮುದ್ರನ ಶೀಳಿಸಿ ಇವರೆಲ್ಲರನ್ನ ಇಸ್ರಾಯೇಲ್ ಪ್ರಜೆಗಳನ್ನ ಅದರಾಗಿದ್ದ ದಾಟಿಸಿದಾಗ ಇವರೆಲ್ಲರೂ ದಾಟಿದಾಗ ಇವರು ಐಗುಪ್ತವರು ಇವರೆಲ್ಲರೂ ಸೈನ್ಯರು ಎಲ್ಲರೆಲ್ಲ ಬರ್ತಾರ. ಇವ್ರು ಕೂಡ ಅವ್ರು ದಾಟಾರಲ್ಲ ಅಂತೇಳಿ ಇವ್ರು ಕೂಡ ಆ ಸಮುದ್ರ ಒಳಗೆ ಹೋದಾಗ ಇವ್ರು ಏನಾಗ್ತಾರ, ಅಲ್ಲೇ ನಾಶನ ಆಗ್ಬಿಡ್ತಾರ. ಹೌದಾ, ಇವರೆಲ್ಲ ನಾಶನ ಆಗ್ಬಿಡ್ತಾರ. ಅವ್ರೇನು ದಾಟ್ತಾರ. ಅವ್ರ ಎದಕ್ ದಾಟಾರ, ಇವ್ರ ಎದಕ್ ನಾಶನ ಆಗ್ಯಾರ? ಎದಕ್ಕಪ್ಪ ಅಂತ ಹೇಳಿದ್ರೆ, ಇವರು ಇದನ್ನ ದಾಟಬೇಕು ಅಂದಾಗ, ಅಂದ್ರೆ ಈ ಒಂದು ಸಮುದ್ರನ ದಾಟಬೇಕಂದ್ರೆ ಇವ್ರು ಮೊದಲು ಏನ್ ಮಾಡ್ಯಾರ ಅಂತ ಹೇಳಿದ್ರೆ ಪಸ್ಕನ ಆಚರಿಸಿ ಆ ರಕ್ತ ಆಶ್ರಯಿಸ್ಕೊಂಡು ಸಲುವಾಗಿ ಈ ಒಂದು ಸಮುದ್ರನ ದಾಟ್ಯಾರ. ಸಮುದ್ರ ಈ ನೀರ್ನಾಗ ದಾಟ್ಯಾರ ಅಂತ ಹೇಳಿದ್ರೆ ಇದು ದೀಕ್ಷಾಸ್ನಾನಕ ಸಾದೃಶ್ಯವಾದದ್ದು. ಇದು ಯಾವ್ದಕ್ಕ? ದೀಕ್ಷಾಸ್ನಾನಕ ಸಾದೃಶ್ಯ ಅಂದ್ರೆ ಈ ಬಾಪ್ಟಿಸಮ್ಗೆ ಸಾದೃಶ್ಯವಾದದ್ದು. ಅದಕ್ಕೆ ಪೌಲ್ ಹೇಳ್ತಾನ, ಇದನ್ನ ನಾನು ಓದಿಸ್ತೀನಿ, ನಾವು ನಿಮ್ಗೆ ಅರ್ಥ ಆಗ್ತದೆ ನೋಡ್ರಿ. 1 ಕೊರಿಂಥಿ ಪತ್ರಿಕೆ 10ನೇ ಅಧ್ಯಾಯ 1ನೇ ವಚನ ಓದ್ರಿ. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ಥಾನವನ್ನು ಹೊಂದಿದರು. ಆಮೆನ್. ಸಮುದ್ರದಲ್ಲಿ ಅಂದ್ರೆ ಸಮುದ್ರದಲ್ಲಿ ದಾಟ್ಯಾರ ಅಂದ್ರೆ ಸಮುದ್ರದಿಂದ ದೀಕ್ಷಾ ಸ್ಥಾನಕ್ಕೆ ಸಾದೃಶ್ಯವಾಗಿ ಹೇಳ್ತಾನ. ಆಮೇನ್. ಅರ್ಥ ಆಯ್ತಾ? ಅವಾಗ ನಮ್ಮ ಪಿತೃಗಳು ಹೆಂಗ ದೀಕ್ಷಾ ಸ್ಥಾನ ಹೊಂದಾರ ಅಂದ್ರೆ ಆ ಸಮುದ್ರನ ಯಾವಾಗ ದಾಟಾರೋ ಆ ಸಮುದ್ರನೇ ಅವ್ರಿಗೆ ದೀಕ್ಷಾ ಸ್ಥಾನ. ಈ ದೀಕ್ಷಾ ಸ್ಥಾನ ಇವ್ರು ದಾಟಾರ, ಬಟ್ ಅವ್ರೇನು ದಾಟಕ್ ಆಗಿಲ್ಲ ಅಂದ್ರೆ ಈ ದೀಕ್ಷಾನ ದಾಟಕ ಇವ್ರು ಏನಂದ್ರೆ ಇವ್ರು ಫಸ್ಟ್ ಪಸ್ಕನ ಆಚರಿಸರ, ಆ ಪಸ್ಕ ಬಲಿಪಶು ರಕ್ತನ ಆಶ್ರಯಿಸರ. ಅವಾಗ ಇವರು ದೀಕ್ಷಾನ ತಾಂಡಾಗ ರಕ್ಷಿಸಲ್ಪಟ್ಟಾರ. ಹಂಗ ನಾವು ದೀಕ್ಷಾನ ಡೈರೆಕ್ಟ್ ಆಗಿ ಬಂದು ದೀಕ್ಷಾನ ತಗೋದಲ್ಲ, ದೀಕ್ಷಾನ ತಗೋದಕ್ಕಿಂತ ಮುಂಚೆ ಫಸ್ಟ್ ನಾವು ಕ್ರಿಸ್ತ ರಕ್ತನ ಆಶ್ರಯಿಸಬೇಕು. ಆಮೇನ್. ಕ್ರಿಸ್ತ ನಮ್ ಸಲುವಾಗಿ ಏನ್ ಮಾಡೋಣ ಅದು ನಾವು ತಿಳ್ಕೋಬಹುದು. ಕ್ರಿಸ್ತ ನಮ್ ಸಲುವಾಗ ತನ್ನ ಪ್ರಾಣವನ್ನು ಅರ್ಪಿಸೋಣ. ಪ್ರತಿ ಮಾನವರು ಪಾಪಗಳ ಸಲುವಾಗಿ ತಾನೇ ಮಾನವನಾಗಿ ಬಂದು ತನ್ನ ರಕ್ತವನ್ನು ಚಿಂದಿಸೋಣ. ಆ ರಕ್ತನ, ಆ ಪರಿಶುದ್ಧ ರಕ್ತನ ಯಾರು ಆಶ್ರಯಿಸ್ತಾರೋ, ಯಾರ ಪರಿಶುದ್ಧ ರಕ್ತವನ್ನು ಆಶ್ರಯಿಸಿ ತನ್ನ ರಕ್ತವಿದ ತೊಳೆಯಲ್ಪಟ್ಟು ಆಮೇಲೆ ಬಂದು ದೀಕ್ಷಾನ ತಗಂತಾರ, ಅವರೆಲ್ಲರೂ ರಕ್ಷಣೆಯಲ್ಲಿ ಬರ್ತಾರ. ಕ್ರಿಸ್ತು ರಕ್ತನ ಆಶ್ರಯಿಸಿಲ್ದಂಗ, ಕ್ರಿಸ್ತು ರಕ್ತನ ಆ ಒಂದು ಬಲಿಯರ್ಪಣೆ ನಾವು ಅರ್ಥ ಮಾಡ್ಕೊಂಡಿಲ್ದಂಗ ನಾವು ಡೈರೆಕ್ಟ್ ಆಗಿ ಬಂದು ನಾವು ಬಾಪ್ಸನ್ ತಗಂತೀವಿ ಅಂದ್ರೆ ಇವ್ರು ಹೆಂಗ ನಾಶನ ಆಗ್ಯಾರೋ, ಐಗುಪ್ತ ದೇಶದವ್ರು ಹೆಂಗ ನಾಶನ ಆಗ್ಯಾರೋ
ಹಂಗ ಅವ್ರು ಕೂಡ ನಾಶ ಅಂತಂದ್ರೆ ಅದು ಚೆಲ್ಲದಿಲ್ಲ. ಅದು ನಾವ್ ಹೇಳ್ತಿರ್ತೀವಿ ಎಲ್ಲರಿಗೆ, ಬಾಪ್ಸನ್ ತಗರಿ, ಬಾಪ್ಸನ್ ಬಂದ್ ತಗರಿ, ಬಂದ್ ಬಾಪ್ಸನ್ ತಗೊಂಡ್ಬಿಡ್ರಿ. ಬಾಪ್ಸನ್ ತಗೊಂಡ್ರೆ ಅದೇನ್ ಚೆಲ್ಲದಿಲ್ಲ. ಅದು ಡೈರೆಕ್ಟ್ ಬಾಪ್ಸನ್ ತಗೊಂಡ್ರೆ ಅದು ವಾಕ್ಯಾನುಸಾರದಲ್ಲ. ಅದು ನೀನು ಬಾಪ್ಸನ್ ತಗೋಬೇಕಂದ್ರೆ ಫಸ್ಟ್ ಕ್ರಿಸ್ತ ರಕ್ತನ ಆಶ್ರಯಿಸಬೇಕು. ನೀನು ಕ್ರಿಸ್ತ ರಕ್ತನ ಆಶ್ರಯಿಸಿಲ್ದಂಗ, ಕ್ರಿಸ್ತ ರಕ್ತನ ನೀನು ಅರ್ಥ ಮಾಡ್ಕೊಂಡಿಲ್ದಂಗ, ದೇವ್ರು ಎದಕ್ಕಾಗಿ ಬಂದನ, ನಮ್ ಸಲುವಾಗಿ ಏನ್ ಮಾಡೋಣ, ತನ್ನ ರಕ್ತನ ಎದಕ್ಕಾಗಿ ಸುರಿಸೋಣ, ತನ್ನ ರಕ್ತದಿಂದ ನಮಗೇನು ಪ್ರಯೋಜನ ಐತೆ, ತನ್ನ ರಕ್ತನಿದ್ದಲ್ಲ ನಾವು ಪಾಪ ಪರಿಹಾರ, ತನ್ನ ರಕ್ತನಿದ್ದಾನಲ್ಲ ನಮಗೆ ರಕ್ಷಣೆ. ನಾವು ಪಾಪಿಗಳಾಗಿದ್ದೀವಿ, ನಮ್ ಸಲುವಾಗಿ ತಾನು ಶಿಕ್ಷೆ ಅನುಭವಿಸನಲ್ಲ, ತಾನು ಮರಣಿಸನಲ್ಲ, ನಮಗೆ ಬರುವಂತ ಮರಣ ಆತ ಒಂದನಲ್ಲ, ನಮ್ಮನ್ನ ನಿತ್ಯ ಜೀವಕ್ಕೆ ಬಾಧ್ಯರಾಗಿ ಮಾಡೇನ ಸತ್ಯನ ಯಾರು ಗ್ರಹಿಸಿಲ್ದಂಗ ಡೈರೆಕ್ಟ್ ಆಗಿ ಬಂದು ಬಾಪ್ಸನ್ ತಗೊಂತಾರ, ಅದು ಚೆಲ್ಲದಿಲ್ಲ, ಅದು ನಿಂದ್ರದಿಲ್ಲ. ಎದಕ್ಕಪ್ಪ ಇವೆಲ್ಲ ಕೂಡ ನಮಗೆ ಹೆಂಗ ಹೇಳ್ತಾನೆ ಅದೇ ನೋಡು. ಅದು 11ನೇ ವಚನದ ಒಂದು ಮಾತು ಹೇಳ್ತಾನೆ ನೋಡು. ಅವರಿಗೆ ಸಂಭವಿಸಿದ ಈ ಸಂಗತಿಗಳಲ್ಲೂ ನಿರ್ದರ್ಶನ ರೂಪವಾಗಿದೆ. ನಿರ್ದರ್ಶನ ರೂಪವಾಗಿದೆ ಅಂದ್ರೆ ಇವೆಲ್ಲ ನಮಗೆ ಒಂದು ನಿರ್ದರ್ಶನ ಇದೆ, ಒಂದು ಒಂದು ಪಾಠ ಕಲಿಸಕತ್ತದೆ ನಮಗೆ. ಮತ್ತು ಯುಗಾಂತಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದಿವೆ. ಎದಕ್ ಬರ್ದವ ಇವೆಲ್ಲ ಬುದ್ಧಿವಾದಗಳು ಅಂದ್ರೆ ಅವ್ರಿಗೆ ನಡೆದಿರೋ ನೋಡಿ ನಾವು ಕಲಿಬೇಕು. ಇವಾಗ ಅದಕ್ಕಾಗಿ ಬರೆಯಲ್ಪಟ್ಟವ ಅಂತ ಹೇಳ್ತಾನ ಪೌಲು. ಇಸ್ರಾಯೇಲ್ ಪ್ರಜೆಗಳು ಹೇಳ್ತಾನ ಮ್ಯಾಲೆ ಏನಂತ ಹೇಳ್ತಾನ, ಅವರು ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನ ಮಾಡಿಸ್ಕೊಂಡು ಬಂದಾರ ಅಂತ ಹೇಳ್ತಾನ. ಇವೆಲ್ಲ ಎದಕ್ ಹೇಳ್ತಾರ ಅಂದ್ರೆ ಇವೆಲ್ಲ ಕೂಡ ನಮಗೆ ಬುದ್ಧಿವಾದ ಕಲಿಸಕ್ಕೆ ಬರ್ದಾನಂತ ದೇವ್ರು. ಏನ್ ಬುದ್ಧಿವಾದ ಕಲಿಸ್ತಾನಪ್ಪ ಅಂದ್ರೆ ಅವರು ಪಸ್ಕನ ಆಚರಿಸಿ ಆಮೇಲೆ ದೀಕ್ಷಾನಕ್ ಬಂದಾರ. ಈ ಐಗುಪ್ತರು ಬಂದಾರ, ಐಗುಪ್ತರು ಅವ್ರು ಕೂಡ ದಾಟಾರಲ್ಲ, ನಾವು ಕೂಡ ದಾಟಿ ಬಿಡ್ತೇವೆ ಅಂದ್ರೆ ಇವ್ರು ಕೂಡ ಬಾಪ್ಸನ್ ತಗೊಳಕ್ ಯಾರು ಬರ್ತಾರಲ್ಲ, ಅವ್ರು ದಾಟಾರ ಅಂತ ನಾವು ಬಾಪ್ಸನ್ ತಗೊಂಡ್ರೆ ಅದು ಚೆಲ್ಲದಿಲ್ಲ. ಅವ್ರು ಎದಕ್ ದಾಟ್ತಾರ ಅಂದ್ರೆ ಫಸ್ಟ್ ಅವರು ಪಸ್ಕನ ಆಚರಿಸ್ತಾರ, ಆ ಒಂದು ಬಲಿಪಶು ರಕ್ತನ ಆಶ್ರಯಿಸ್ತಾರ. ಅದಕ್ಕೆ ಅಲ್ಲಿ ಅವರಿಗೆ ಬಾಪ್ಸನ್ ದ್ವಾರಗಳು ತೆರೆದವ, ಅವ್ರು ಅದನ್ನ ದಾಟ್ಯಾರ. ಫಸ್ಟ್ ಬಾಪ್ಸನ್ ತಗೋಬೇಕಂದ್ರೆ ಕ್ರಿಸ್ತ ರಕ್ತನ ಆಶ್ರಯಿಸ್ಬೇಕು. ಹಲ್ಲೆಲೂಯಾ. ಕ್ರಿಸ್ತ ರಕ್ತನ ಆಶ್ರಯಿಸಿದಾಗ ಡೈರೆಕ್ಟ್ ಬಾಪ್ಸನ್ ತಗೊಂಡ್ರೆ ಅದು ಚೆಲ್ಲದಿಲ್ಲ. ನಾವ್ ಏನ್ ಮಾಡ್ತೀವಿ ಹೇಳು, ಬಾಪ್ಸನ್ ತಗ, ಬಾಪ್ಸನ್ ತಗರಿ, ಬಾಪ್ಸನ್ ತಗರಿ, ಬಾಪ್ಸನೇ ಇರ್ತದೆ ಎಲ್ಲರಿಗೆ. ನಮ್ಮ ಮನಸ್ಸುಗಳ ಏನಿರ್ತದೆ ಹೇಳು, ಬಂದು ಬಾಪ್ಸನ್ ತಗ. ಬಾಪ್ತಿಸನ್ ತಗೊಳ್ಬೇಕಂದ್ರೆ ಅದೊಂದು ಕ್ರಮ ಐತೆ. ಹೆಂಗ್ ಬೇಕಂಗ ಬಾಪ್ಸನ್ ತಗೊಳೋದಲ್ಲ, ದೇವ್ರ ಅದಕ್ಕೊಂದು ಕ್ರಮ ಇಟ್ಟನ. ಏನ್ ಕ್ರಮ ಇಟ್ಟನಪ್ಪ ಅಂದ್ರೆ ಫಸ್ಟ್ ಪಸ್ಕನ ಆಚರಿಸ್ಬೇಕು, ಕ್ರಿಸ್ತ ರಕ್ತನ ಆಶ್ರಯಿಸ್ಬೇಕು, ಕ್ರಿಸ್ತ ರಕ್ತದಿಂದ ತೊಳೆಯಲ್ಪಡಬೇಕು. ಕ್ರಿಸ್ತ ರಕ್ತದಿಂದ ಯಾವಾಗಲೂ ತೊಳೆಯಲ್ಪಟ್ಟು ಆಮೇಲೆ ಪಾಪ್ಸನ್ ತಗೊಂಡಾಗ ಅವನು ರಕ್ಷಣೆದಲ್ಲಿ ಬರ್ತಾನ. ಕ್ರಿಸ್ತ ರಕ್ತ ಇಲ್ದಂಗೆ ರಕ್ಷಣೆ ಹೆಂಗ್ ಬರ್ತದೆ? ಬರ್ತದಾ? ಅದನ್ನ ಅರ್ಥ ಮಾಡ್ಕೋಬೇಕಲ್ಲ ಫಸ್ಟ್. ಅದಕ್ಕೆ ಅನ್ನ ಏನ್ ಮಾಡ್ತಾನೆ ಗೊತ್ತಾ, ಫಸ್ಟ್ ದರ್ಶನ ಬಂದಾಗ ಕ್ರಿಸ್ತನ ಗ್ರಹಿಸಿ ಅಲ್ಲಿ ಇದ್ದು ಪ್ರಾರ್ಥನೆ ಮಾಡ್ತಾನ, ದೇವ್ರ ಹತ್ರ ಮೊರೆ ಹೋತಾನ. ತಾನು ಎಷ್ಟು ತಪ್ಪು ಮಾಡೀನಿ, ತಾನೆಷ್ಟು ದೇವ್ರ ವಿರುದ್ಧವಾಗಿ ನಡ್ಕೊಂಡಿನಿ, ಕ್ರಿಸ್ತನ ನಾನು ಎಷ್ಟು ಹಿಂಸೆ ಪಡಿಸಿನಲ್ಲ ಅಂತ ಹೇಳಿ ಪ್ರತಿದು ತಿಳ್ಕೊಂಡ ಆತ ಏನ್ ಮಾಡ್ತಾನ, ಮಾರು ಮನಸ್ಸು ಹೊಂದುತ್ತಾನ, ಪಶ್ಚಾತ್ತಾಪ ಪಡ್ತಾನ. ಪಶ್ಚಾತ್ತಾಪ ಪಟ್ಟು ಯಾವಾಗ ಮಾರು ಮನಸ್ಸು ಹೊಂದುತ್ತಾನೋ ಅವಾಗ ದೀಕ್ಷಾ ಸ್ನಾನಕ್ಕ ಅರ್ಹನಾತನ. ಅವಾಗ ದೇವ್ರು ಹೇಳ್ತಾನ, ಸರಿ ಅನನ್ಯ ನೀನು ಹೋಗಿ ಪೌಲನ್ ಹೋಗಿ ನೀನು ಮಾತಾಡು, ಪೌಲನ ನೀನು ದರ್ಶಿಸು, ನೀನು ಪ್ರೇಯರ್ ಮಾಡು, ಅವ್ನ ಕಣ್ಣುಗಳು ತೆರೆಯಲ್ಪಡ್ತಾವ, ಅವ್ನಿಗೆ ಹೇಳು ದೀಕ್ಷೆನ ತಗ ಅಂತ ಹೇಳಿ ಅವಾಗೇ ನಿನ್ ಪಾಪಗಳು ತೊಳೆಯಲ್ಪಡ್ತಾವ ಅಂತ ಹೇಳ್ತಾರೆ. ಮಾರು ಮನಸ್ಸು ಇಲ್ದಂಗ, ಪಶ್ಚಾತ್ತಾಪ ಇಲ್ದಂಗ, ಕ್ರಿಸ್ತ ರಕ್ತನ ಆಶ್ರಯಿಸ್ತಿಲ್ದಂಗ ನೀನ್ ಡೈರೆಕ್ಟ್ ಬಾಪ್ಸನ್ ತಗೊಂಡಿ ಅಂದ್ರೆ ಅದು ಚೆಲ್ಲದಿಲ್ಲ. ಬಾಪ್ತಿಸನ್ ತಗೋಬೇಕಂದ್ರೆ ಫಸ್ಟ್ ಮಾರು ಮನಸ್ಸು ಬರಬೇಕು, ನಾನು ಎಷ್ಟು ಪಾಪಿ ಅಂತೇಳಿ ನಾವು ಗ್ರಹಿಸಬೇಕು. ಈ ಪಾಪಗಳು ಹೆಂಗ್ ಪರಿಹಾರ ಆಗ್ತಾವಪ್ಪ ಅಂದ್ರೆ ಕ್ರಿಸ್ತ ರಕ್ತದಲ್ಲಿದ್ದನೇ ನಮ್ಮ ಪಾಪ ಪರಿಹಾರ ಆಗ್ತಾವ ಅಂತ ಹೇಳಿ ನಾವು ವಿಶ್ವಸಿಸಬೇಕು, ನಂಬಬೇಕು.
ಕ್ರಿಸ್ತ ರಕ್ತನ ಯಾವಾಗ ನಾವು ಆಶ್ರಯಿಸ್ಕೊಂತೀವೋ, ಆ ಕ್ರಿಸ್ತ ರಕ್ತನ ಆಶ್ರಯಿಸ್ಕೊಂಡಾಗೆ ನಾವು ಬಾಪ್ಸನ್ ತಗೊಂಡಾಗ ಅದು ರಕ್ಷಣಾ ಕಾರ್ಯ ಆಗ್ತದೆ. ಯಾವಾಗಾದ್ರೂ ಬಾಪ್ಸನ್ ತಗೋಬೇಕು ಅಂತೇಳಿ ಅದಕ್ಕೆ ಕೇಳ್ತಾರೆ, ಬಾಪ್ಸನ್ ತಗೋಣಕ್ ಬರುವಾಗ ಎದಕ್ ನೀನ್ ಬಾಪ್ಸನ್ ತಗಂತಿ ಪ್ರಶ್ನೆ ಮಾಡ್ತಾರ. ಎದಕ್ ಪ್ರಶ್ನೆ ಮಾಡ್ತಾರ ಅಂದ್ರೆ ನೀನ್ ಯಾವ್ದಕ್ಕಾಗಿ ತಗಂತಿದಿ ಅಂತೇಳಿ ಅವ್ರು ಹೇಳ್ತಾರ, ನನ್ನ ಸಲುವಾಗಿ ಕ್ರಿಸ್ತು ಶಿಲುವಿನಲ್ಲಿ ಮರಣಿಸನ, ಆತನ ಮರಣಿಸಿಲ್ಲ ಅಂದ್ರೆ ನಮಗ್ ಪಾಪ ಪರಿಹಾರ ಇಲ್ಲ, ನಮ್ಮ ಪಾಪಗಳ ಸಲುವಾಗಿ ಆತ್ಮ ಮರಣಿಸನ್ కాబట్టి ನಾನು ಮಾಡ್ಬನ್ಸಂದ್ರೆ ರಕ್ಷಣದಲ್ಲಿ ನಾನು ಈ ದಕ್ಷಿಣ ತಗಂತಿದ್ದೀನಿ ಅಂದಾಗ ಸರಿ ಸತ್ತು ಅಲ್ಲಿಗೆ ಸುಮ್ನಾಗನ ಅಂತ ಕೇಳ್ತಾರ. ಇಲ್ಲ, ಮತ್ತೆ ಪುನರುತ್ಥಾನಾಗೆ ಎದ್ದು ಮತ್ತೆ ನಮ್ ಸಲುವಾಗಿ ಮತ್ತೆ ತಿರುಗಿ ಬರ್ತದನ, ಮತ್ತೆ ದೀಕ್ಷಾಸನ ತಗೊಂಡು ಇಲ್ಲಿಗೆ ನೀನು ಇದಾಗ್ತೀಯ. ಏನೇನ್ ಕಷ್ಟ ಬಂದ್ರೆ ನಿನಗೆ ನಷ್ಟ ಬಂದ್ರೆ ಇವೆಲ್ಲ ಶೋಧನೆಗಳು ಶ್ರಮಗಳೆಲ್ಲ ಬಂದ್ರೆ ನೀನು ಏನ್ ಮಾಡ್ತೀವಿ, ಬಿಟ್ಟೋಗ್ಬಿಡ್ತೀಯ ಅಂದ್ರೆ ಇಲ್ಲ, ನಾನು ಬಿಟ್ಟೋಗೋದಿಲ್ಲ. ಸಾಯವರೆಗೂ ಕೂಡ, ನನ್ನ ಪ್ರಾಣ ಇರೋವರೆಗೂ ಕೂಡ, ನಾನು ಉಸಿರು ಇರುವಾಗ ಕೂಡ ನಾನು ಕ್ರಿಸ್ತನ ಬಿಡೋದಿಲ್ಲ ಹಂಗ ಹೇಳಿದಾಗ ಅವರು ಸರಿ ಇವಾಗ ನೀನು ಹರನು, ಯಾಕಂದ್ರೆ ಈ ಸತ್ಯನ ಗ್ರಹಿಸಿ ಕ್ರಿಸ್ತ ರಕ್ತನ ಆಶ್ರಯಿಸಿ కాబట్టి ದೀಕ್ಷಾ ಸ್ಥಾನಕ್ಕೆ ನೀನು ಹರನು. ಇವ ನೀನ್ ದೀಕ್ಷಾ ತಗೊಂಡು ಕೂಡ ರಕ್ಷಣೆ ಪರಿಪೂರ್ಣ ಆಗ್ತತೆ. ಹಲ್ಲೆಲೂಯಾ. ಕ್ರಿಸ್ತ ರಕ್ತನ ಆಶ್ರಯಿಸದಿಲ್ದಂಗ ಯಾರು ಕೂಡ ಬಾಪ್ತಿಸನ್ಗೆ ಅರ್ಹರು ಅಲ್ಲ. ಅದಕ್ಕೆ ಹೆಂಗ ಪೌಲು ಇನ್ನ ಅನನೀಯ ಬರಕಿನ ಮುಂಚೆ ಕ್ರಿಸ್ತನ ಆಶ್ರಯಿಸ್ಕೊಂಡು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡ್ತಾನೋ, ಹಂಗ ನಾವು ಬಾಪ್ತಿಸಂ ಸಲುವಾಗಿ ಫಸ್ಟ್ ಪ್ರಾರ್ಥನೆ ಮಾಡ್ಕೋಬೇಕು. ಬಾಪ್ತಿಸಂ ಸಲುವಾಗಿ ಏನಂತ ಪ್ರಾರ್ಥನೆ ಮಾಡ್ಕೋಬೇಕಂದ್ರೆ, ನಾನು ಪಾಪಿ ದೇವ, ನಾನು ಪಾಪಿ, ನನ್ನ ಸಲುವಾಗಿ ನೀನು ಸಿಲುವೆಗೆ ಅಕ್ಕಿಯಪ್ಪ, ನನಗೆ ಬರುವಂತ ಶಿಕ್ಷೆ ನೀನೋರೇಯ, ನಿನ್ನ ರಕ್ತಲಿದ್ದ ನನ್ನ ತೊಳಿ, ನಿನ್ನ ಪರಿಶುದ್ಧ ರಕ್ತಲಿದ್ದ ನನ್ನ ತೊಳಿ, ನನ್ನ ನೀತಿವಂತನಾಗಿ ಮಾಡು, ನಿನ್ನ ರಕ್ತನ ಆಶ್ರಯಿಸ್ತಾ ಇದೀನಿ ನಾನು ಅಂತೇಳಿ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡಿ ಹೋಗಿ ದೀಕ್ಷಾಸ್ಥಾನ ತಗೋಬೇಕು. ಪ್ರಾರ್ಥನೆ ಪೂರ್ವಕವಾಗಿ ದೀಕ್ಷಾಸ್ಥಾನ ತಗೋಬೇಕು. ಅವಾಗೇ ಅದು ದೀಕ್ಷಾಸ್ಥಾನ ರಕ್ಷಣೆ ರೂಪದಲ್ಲಿ ಬರ್ತತೆ. ಅರ್ಥ ಆಯ್ತಾ? ಯಾರೋ ಹೇಳಾರ, ಯಾರೋ ಮಾಡ್ಯಾರ ಆಪ್ಷನ್ ಬಾ ಅಂತ ಹೇಳಿಕಂದ್ರೆ ಅಲ್ಲ. ಈ ರೀತಿಯಾಗಿ ಒಂದು ಕ್ರಮ ಇಟ್ಟನ ದೇವರು. ಆ ಕ್ರಮ ಪ್ರಕಾರನೇ ನಾವು ಹೋಗ್ಬೇಕು, ಕ್ರಮ ಪ್ರಕಾರನೇ ನಾವು ನಡಿಬೇಕು. ಅವಾಗೇ ಅದು ಬಾಪ್ಸನು ರಕ್ಷಣೆ ರೂಪದಲ್ಲಿ ಬರ್ತದೆ. ವಿಶ್ವಾಸ ಇದ್ರೆ ಒಂದೇ ಸರಿ ಆಗೋದಿಲ್ಲ, ಅದು ಕ್ರಿಯಾರೂಪದಲ್ಲಿ ಬರಬೇಕು. ಕ್ರಿಯಾರೂಪದಲ್ಲಿ ಹೆಂಗ್ ಬರಬೇಕಪ್ಪ ಅಂದ್ರೆ, ಫಸ್ಟ್ ಕ್ರಿಸ್ತನ ಆಶ್ರಯಿಸ್ಕೋಬೇಕು, ಕ್ರಿಸ್ತ ರಕ್ತನ ಆಶ್ರಯಿಸ್ಕೋಬೇಕು. ಕ್ರಿಸ್ತ ರಕ್ತನ ಆಶ್ರಯಿಸ್ಕೊಂಡು ಆಮೇಲೆ ನಾವು ದೀಕ್ಷೆನ ತಗೊಳ್ಬೇಕು. ಅವಾಗ ಅದು ಪರಿಪೂರ್ಣ ಆಗ್ತದೆ. ಇನ್ನೊಂದೇನಪ್ಪಾ ಅಂದ್ರೆ, ಸರಿ ಇದರಲ್ಲಿ ಕೂಡ ನಾನಾ ರಕವಾಗಿ ಬೋಧಗಳದ ಬಾಪ್ಸನಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ, ಸ್ಪ್ರಿಂಕ್ಲಿಂಗ್ ಬಾಪ್ತಿಸನ್ ಐತೆ, ಅಂದ್ರೆ ಒಂದು ಚಿಲಕರಿಂಪು ಬಾಪ್ಸನ್ ಅಂತಾರ. ಅಂದ್ರೆ ನೀರನ್ನ ಚುಮ್ಕಿಸೋದು ಏನೈತಲ್ಲ, ನೀರ್ನ ಹಿಡ್ಕೊಂಡು ಹಿಂಗ್ ಚುಮ್ಸ್ತಾರ ನಾವತ್ತು, ಅದು ಕೂಡ ಬಾಪ್ಸನ್ ಅಂತ ಹೇಳ್ತಾರೆ. ಇವಾಗ ಕೂಡ ಅದಾವ ಸಂಘಗಳಾಗ ಅದಾವ. ನಾವೇನ್ ನೀರ್ನಾಗ ಮುಣಿಸೋದೇನ್ ಬೇಕಾಗಿಲ್ಲ, ಜಸ್ಟ್ ನೀರ್ ಚುಮ್ಸಿದ್ರೆ ಸಾಕು ಬಾಪ್ಸನ್ನು ಆಗ್ತತೆ ಅಂತೇಳಿ ಆ ಬಾಪ್ಸನ್ ಕೊಡೋರು ಕೂಡ ಇವಾಗ ಕೂಡ ಅದಾರ. ಮತ್ ನಾವ್ ಯಾವ ಬಾಪ್ಸನ್ ತಗೋಬೇಕು, ಯಾವ್ದು ವಾಕ್ಯಾನುಸಾರವದ್ದು? ನೀರ್ ಚುಮ್ಸ್ಬಿಟ್ರೆ ಸರಿ ಸಾಕ, ನಾವ್ ಅಲ್ಲಿಗೆ ಬಾಪ್ಸನ್ ಬಂದಂಗ, ನಮಗೆ ರಕ್ಷಣೆ ಬಂದಂಗ, ನಾವು ಬಾಪ್ಸನ್ ತಗೊಂಡಾಗ ವಾಕ್ಯಾನುಸಾರದ್ದ, ಇಲ್ಲ ನೀರ್ನಾಗ ಮುಳುಗಬೇಕಾ? ಏನಪ್ಪ, ಯಾವ್ದು ಸತ್ಯ, ಹೆಂಗ್ ತಗೋಬೇಕು ನಾವು? ಅದು ಕೂಡ ನಾವು ವಾಕ್ಯಾನುಸಾರವಾಗ ನಾವು ನೋಡಬೇಕು. ವಾಕ್ಯ ಏನ್ ಹೇಳ್ತತೆ, ವಾಕ್ಯ ಪ್ರಕಾರನೇ ನಾವು ತಗೋಬೇಕು. ಹೌದಾ ಇಲ್ಲ? ನೋಡೋಣ, ಅದು ಕೂಡ ಒಂದು ವಾಕ್ಯ ಏನ್ ಹೇಳ್ತತೆ ಅನ್ನೋದು. ರೋಮ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಹಲ್ಲೆಲೂಯಾ, ಆಮೆನ್. ಏನಂತ? ದೀಕ್ಷಾ ಸ್ನಾನ ಮಾಡಿಸ್ಕೊಂಡಾಗ ಅಂದ್ರೆ ನಾವು ದೀಕ್ಷೆ ಯಾವಾಗ ಮಾಡಿಸ್ಕೊಂಡಾಗ ಆತನ ಮರಣದಲ್ಲಿ ನಾವು ಪಾಲುಗಾರರಾಗಿ ಆತನಲ್ಲಿ ಉಣಲ್ಪಟ್ಟೆವಂತ. ಯೇಸು ಮರಣ ಹೊಂದಿ ಹೆಂಗ್ ಉಣಲ್ಪಟ್ಟನೋ ಹಂಗ ನಾವು ದೀಕ್ಷಾ ಸ್ನಾನ ತಗೊಂಡಾಗ ಆ ಮರಣದಲ್ಲಿ ನಾವು ಕೂಡ ಆತನಂಗೆ ಉಣಲ್ಪಟ್ಟಿವಿ. ಅಂದ್ರೆ ಉಣಲ್ಪಟ್ಟ ಅಂದ್ರೆ ಇವಾಗ ಯಾವಾಗಾದ್ರೂ
ಯಾವಾಗಾದ್ರೂ ಮರಣ ಹೊಂದಿ ಯೇಸು ಸ್ವಾಮಿ ಉಣಲ್ ಪಡ್ತಾನ ಅಂದ್ರೆ ಇವಾಗ ಯೇಸು ಸ್ವಾಮಿ ಕಾಣ್ತಾನ ಸಮಾಧಾನ ಕಾಣ್ತಾರೆ ಯಾರನ್ನ? ಕಾಣೋದಿಲ್ಲ. ಅಂದ್ರೆ ಇದಕ್ ಸಾದೃಶ್ಯವಾದ ಅಂದ್ರೆ ಇದನ್ನ ಹೆಂಗ ಅರ್ಥ ಮಾಡ್ಕೋಬೇಕಂದ್ರೆ, ಮರಣದಲ್ಲಿ ಪಾಲುಗಾರರಾಗಿ ಅಂದ್ಮೇಲೆ ಆತ ಹೆಂಗ ಮರಣ ಒಂದು ಆ ಒಂದು ಮರಣದಲ್ಲಿ ನಾವು ಕೂಡ ಪಾಲುಗಾರಾಗಿದ್ರೆ ಆತ ಹೆಂಗ ಕಾಣೋದಿಲ್ಲ ಹಂಗ ನಾವು ಕೂಡ ಕಾಣಬಾರ್ದು. ಅರ್ಥ ಆಯ್ತಾ? ಇವಾಗ ಚಿಲಕರಿಂಪು ಬಾಪ್ಸನ್ ಮಾಡ್ತಾರ, ಅದು ಚುಮುಕ್ಸ್ತಾರ ಬಾಪ್ಸನ್, ಅವ್ನ ಕಾಣ್ತೀವಿ ಇಲ್ಲ? ಕಾಣ್ತೀವಿ. ಇಲ್ಲಿ ವಾಕ್ಯ ಏನಂತ ಹೇಳತ್ತೆ? ಮರಣಕ್ಕೆ ಸಾದೃಶ್ಯವಾದದ್ದು. ನಾವು ದೀಕ್ಷೆನ ತಗೊಂಡಾಗ ಮರಣಕ್ಕೆ ಸಾದೃಶ್ಯವಾಗಬೇಕು. ಅದು ಹೆಂಗ ಮರಣದಲ್ಲಿ ಪಾಲುಗಾರರೊಂದಿ ಊಣಲ್ಪಟ್ಟನು ಕಾಣ್ತಾನ? ಕಾಣೋದಿಲ್ಲ. ಹಂಗ ನಾವು ಕೂಡ ಕಾಣಬಾರ್ದಂದ್ರೆ ನೀರಿನಲ್ಲಿ ಯಾವಾಗಾದ್ರೂ ನಾವು ಮುಳುಗಿತು ಕಾಣೋದಿಲ್ಲ. ಹಂಗ ಆತ ಹೆಂಗ ಮರಣದಲ್ಲಿ ಉಣಲ್ಪಟ್ಟರು ಹಂಗ ನಾವು ಕೂಡ ನೀರಿನಲ್ಲಿ ಮುಳುಗಲ್ಪಡಬೇಕು, ಕಾಣಬಾರ್ದು. ಆಮೇಲೆ ಹೇಳ್ತಾನೆ ನೋಡು, ಆದ್ರಿಂದ ಕ್ರಿಸ್ತನ ಸತ್ತು ತನ್ನ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸ ಬರಿಗಾಗಿ ನಡೆಕೊಳ್ಳಬೇಕು. ಜೀವದಿಂದ ನಾವು ಕೂಡ ಎದ್ದೇಳ್ಬೇಕು. ಆಮೇನ್. ಹೆಂಗ ಆತನ ಹಂಗ ಉಣಲ್ಪಟ್ಟನು ಮತ್ತೆ ಹಂಗ ಜೀವಂತನಾಗ ಇದ್ದಾನೋ ಹಂಗ ನಾವು ಕೂಡ ಮುನಿಗಿ ಮತ್ತೆ ಎದ್ದೇಳ್ಬೇಕು. ಅದು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಅನ್ನೋದೈತೆ. ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ವರ್ಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಉಣಲ್ಪಟ್ಟೆವು. ಆದ್ದರಿಂದ ಆತನ ಸತ್ತು ತಂದೆಯ ಮಹಿಮೆಯಿಂದ ಜೀವಂತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದ ಎದ್ದು. ಆಮೇನ್. ಹಲ್ಲೆಲೂಯ. ಇದು ಸರಿಯಾದ ಬಾಪ್ತಿಸಂ ತಗೊಳ್ಳುವಂತ ಕ್ರಮ. ಏನೋ ಬಂದ್ವಿ, ಆ ಒಂದು ನೀರಿನಲ್ಲಿ ಚಿಮಿಕ್ಸಿದಾಗ ಈ ವಾಕ್ಯ ಆಧಾರ ಆಗೋದಿಲ್ಲ ನಮಗೆ. ಹೌದಾ? ಈ ವಾಕ್ಯಗೆ ಆ ಬಾಪ್ತಿಸನಿಗೆ ಯಾವ ರೀತಿ ಕೂಡ ಒಂದು ಸ್ವಲ್ಪ ಕೂಡ ವಾಕ್ಯಾನುಸಾರ ಅಲ್ಲದ್ದು. ಯಾಕಂದ್ರೆ ಚಿಮಿಸಿ ಅಂದ್ರೆ ಎಲ್ಲರೂ ನೋಡ್ತಾರ, ಎಲ್ಲರೂ ಕಾಣ್ತಾರ. ಹೌದಾ? ನಾವು ಆತನಲ್ಲಿ ಉಣಲು ಪಡಬೇಕು. ಆತ ಹೆಂಗೆ ಎದ್ದಾಳನೋ ಮತ್ತೆ ಹಂಗೆ ನಾವು ಎದ್ದಾಳಬೇಕು. ಮತ್ತೆ ಅದಕ್ಕೆ ಸಾದೃಶ್ಯವಾದದ್ದು ಯಾವುದು? ಯಾವಾಗಾದ್ರೂ ನಾವು ನೀರಿನಲ್ಲಿ ಮುಳುಗ್ತೀವೋ ಯಾರು ಕಾಣದ ಮರಣದಲ್ಲಿ ಹೆಂಗೋ ಉಣಲ್ಪಟ್ಟ ಹಂಗ ನಾವು ಕೂಡ ಆತನ ಆ ಮರಣದಲ್ಲಿ ಪಾಪ ಪಾಲಿಗೆ ನಾವು ಸತ್ತು ಆತ ಹೆಂಗ ಮತ್ತೆ ಜೀವಂತನಾಗಿ ಎದ್ದಾನ ಹಂಗ ಮತ್ತೆ ನಾವು ಎದ್ದಾಳಬೇಕು. ಆಮೇಲೆ ನೂತನ ಸೃಷ್ಟಿಯಾಗಿ. ಅದು ನಿಜವಾದ ಬಾಪ್ತಿಸಂ ತಗೊಳ್ಳುವಂತ ಕ್ರಮ. ಯಾರು ಬಂದು ಇದು ಮಾಡಿ ಚಿಮ್ಸ್ಬಿಟ್ರೆ ಸಾಕು ಬಾಪ್ಸನ್ ಆಗ್ತದೆ ಅಂದ್ರೆ ಅದು ವಾಕ್ಯಾನುಸಾರದ್ದು ಅಲ್ಲ. ಇದು ವಾಕ್ಯಾನುಸಾರದ್ದು. ಅರ್ಥ ಆಯ್ತಾ? 3 ಹೇಳಿದೆ ನಾನು. ಒಂದೇನು? ವಿಶ್ವಾಸ ಒಂದೇ ಸಾಕಾಗೋದಿಲ್ಲ, ಅದು ಕ್ರಿಯಾರೂಪದಲ್ಲಿ ಬರಬೇಕು. ನೀ ಎಷ್ಟೇ ದೇವರದಲ್ಲಿ ನೀನು ಸನ್ನಿಧ ಬೆಳೆಸ್ಕೊಂಡ್ರು ಕೂಡ, ಎಷ್ಟೇ ದೇವ್ರ ಮುಖಾಮುಖಿಯಾಗಿ ನಿನ್ನ ದರ್ಶನಗಳು ನೀನು ನೋಡಿದ್ರು ಕೂಡ ಆ ಪಾಪ ನಿನ್ ಮೇಲೆ ಇನ್ನ ಇರ್ತದೆ. ಯಾವಾಗಾದ್ರೂ ಆ ಪಾಪಗಳು ತೊಳೆಯಲ್ಪಡಬೇಕಂದ್ರೆ ನೀನ್ ಮತ್ತೆ ದೀಕ್ಷಾನ ಹೊಂದಬೇಕು. ಅದು ಕ್ರಿಯಾರೂಪದಲ್ಲೇ ಬರಬೇಕು. ಹೌದಾ? ಎರಡನೇದು, ಕ್ರಿಸ್ತ ರಕ್ತನ ನಾವು ಆಶ್ರಯಿಸ್ಬೇಕು. ಕ್ರಿಸ್ತ ರಕ್ತನ ಆಶ್ರಯಿಸಿ ಆಮೇಲೆ ದೀಕ್ಷಾನ ಬರ್ಬೇಕು. ಅವ ಪರಿಪೂರ್ಣ ರಕ್ಷಣೆ. ಅದು 3ನೇದು, ಹೆಂಗ ನಾವು ಬಾಪ್ಸನ್ ತಗೋಬೇಕು ಅಂದ್ರೆ ನಾವು ಯೇಸು ಹೆಂಗ ಸತ್ತನೋ ಹಂಗ ನಾವು ಕೂಡ ಮರಣದ ಪಾಲಿಗೆ ಪಾಪದ ಪಾಲಿಗೆ ಸತ್ತು ಮತ್ತೆ ಆತ ಹೆಂಗ ಜೀವಂತನಾಗಿ ಎದ್ದಾನ ಹಂಗ ನಾವು ನೂತನ ಸೃಷ್ಟಿಯಾಗಿ ನಾವು ಬರಬೇಕು, ಎದ್ದೇಳಬೇಕು. ಆಮೇಲೆ ಅದು ದೀಕ್ಷಾಸ್ನಾನದ ಕ್ರಮ. ಈ ರೀತಿಯಾಗಿ ಬಾಪ್ಸನ್ ತಗೊಳ್ಳೋರು ಫಸ್ಟ್ ಕ್ರಿಸ್ತನ ಆಶ್ರಯಿಸಿ ಪ್ರಾರ್ಥನೆ ಪೂರ್ವಕವಾಗಿ ಪಶ್ಚಾತ್ತಾಪ ಪಟ್ಟು ಮಾರು ಮನಸ್ಸು ಹೊಂದಿ ಆಮೇಲೆ ಬಂದು ದೀಕ್ಷಾನ ತಗೊಂಡಾಗ ಆ ದೀಕ್ಷಾನ ಏನಾಗ್ತದೆ? ರಕ್ಷಣೆ ಪರಿಪೂರ್ಣ ಆಗ್ತದೆ.